ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ಇವತ್ತು ನಮ್ಮ ಜೊತೆ ಒಬ್ಬರು ಎಜುಕೇಷನಿಸ್ಟ್ ಜಾಯ್ನ್ ಆಗಿದ್ದಾರೆ. ಇವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನಾವು ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳನ್ನ, ಸಮಾಜ ಸುಧಾರಕರನ್ನು ಪರಿಚಯ ಮಾಡಿಕೊಡ್ತಿದ್ದೆವು. ಪ್ರಮುಖವಾಗಿ ಒಬ್ಬರು ಎಜುಕೇಷನಿಸ್ಟ್. ಯಾಕಂದರೆ ಭಾರತದಲ್ಲಿ ಶಿಕ್ಷಣಕ್ಕೆ ತನ್ನದೇ ಆದಂತಹ ಹೆಚ್ಚಿನ ಮಹತ್ವ ಇದೆ. ಶಿಕ್ಷಣ ಇದ್ದವನು ದೇಶದಲ್ಲ, ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಸಹ ಸಾಧನೆ ಮಾಡಬಹುದು ಅನ್ನೋದು ಒಂದು ನಾಡ್ನುಡಿ. ಅದರಿಂದ ಒಬ್ಬರು ಇವತ್ತು ಎಜುಕೇಷನರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಾನು GB ವಿನಯ್ ಕುಮಾರ್ ಅಂತ ಇನ್ಸೈಟ್ IAS ಕೋಚಿಂಗ್ ಸೆಂಟರನ್ನು ನಡೆಸ್ತಾರೆ. ರಾಜಕೀಯದಲ್ಲೂ ಸಹ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಅಹಿಂದ ನಾಯಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಒಂದು ರೀತಿಯಾದಂತಹ ಜನಮನ್ನಣೆಯನ್ನು ಸಹ ಗಳಿಸಿದ್ದಾರೆ. ಇವರ ಏನು ಇನ್ಸೈಟ್ IAS ಕೋಚಿಂಗ್ ಸೆಂಟರ್ ಕಳೆದ 13 ವರ್ಷಗಳಿಂದ ದೇಶಾದ್ಯಂತ ಹಲವು ಬ್ರಾಂಚ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾಡಿಗೆ ದೇಶಕ್ಕೆ ಸಾಕಷ್ಟು IAS KS ಆಫೀಸರ್ಗಳನ್ನು ಕೊಟ್ಟಿದ್ದಾರೆ. ಇಂತಹ ವ್ಯಕ್ತಿಯನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರ ಒಂದು ಕಥೆಯನ್ನು ಕೇಳ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಸರ್, ನಾನು ಈಗಾಗಲೇ ನಿಮ್ಮನ್ನು ಎಜುಕೇಷನಿಸ್ಟ್ ಅಂತ ನಾನು ಪರಿಚಯ ಮಾಡಿಕೊಟ್ಟೆ. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಎಜುಕೇಷನ್ ಯಾವ ರೀತಿ ಇತ್ತು, ಅದ್ರ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ಹೇಳೋದಾದರೆ. ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ಆವಾಗ ಈಗ ದಾವಣಗೆರೆ ಜಿಲ್ಲೆ ಆಗಿದೆ. ದಾವಣಗೆರೆಯಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಕಕ್ಕರಗೊಳ್ಳ ಅಂತ ಒಂದು ಹಳ್ಳಿ. ಈಗ ಏನು ಹಾಲಿ ಪ್ರಭಾ ಮಲ್ಲಿಕಾರ್ಜುನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, ಅವರೂರು ಕೂಡ ಕಕ್ಕರಗೊಳ್ಳ, ನಮ್ಮೂರು ಕಕ್ಕರಗೊಳ್ಳ. ಅಲ್ಲಿ ಹುಟ್ಟಿ ಬೆಳೆದಿದ್ದು. ಆ್ಯಂಡ್ 5ನೇ ಕ್ಲಾಸ್ ತನಕ ಅಲ್ಲೇ ಶಿಕ್ಷಣ ಪಡೆದಿದ್ದು. ಅದಾದ ನಂತರ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ರಿಂದ 12ನೇ ಕ್ಲಾಸು ಚಿತ್ರದುರ್ಗದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ CBSE ಇಂಗ್ಲೀಷ್ ಮೀಡಿಯಮ್, ಒಳ್ಳೆ ಹೈ ಕ್ವಾಲಿಟಿ ಫ್ರೀ ಎಜುಕೇಷನ್ ಸಿಕ್ತು. ಅದಾದ ನಂತರ ಫ್ರೀ MBBS ಸೀಟು ಕೂಡ ಸಿಕ್ಕಿತ್ತು. ಅದು ಹಣಕಾಸಿನ ವಿಚಾರ ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಸೊ BSc ಜೆನೆಟಿಕ್ಸ್ ಅಂತ ಮಾಡಿದೆ ಬೆಂಗಳೂರು ಯೂನಿವರ್ಸಿಟಿಯಿಂದ. ಆಮೇಲೆ IAS ಅಧಿಕಾರಿ ಆಗಬೇಕಂತಂದು ಕನಸು ಹೊತ್ಕೊಂಡು ತಯಾರಿ ಮಾಡಿದೆ. ಬಟ್ಟು ಗ್ರಾಮೀಣ ಭಾಗದಲ್ಲೇ ಬೆಳೆದಿದ್ದು, ಒಂದು ಬಡ ಕುಟುಂಬದಲ್ಲಿ. ನಾನು ಕಕ್ಕರಗೊಳ್ಳದಲ್ಲಿದ್ದಾಗ ನಮಗೆ ವಾಸಕ್ಕೆ ಮನೆ ಕೂಡ ಇರಲಿಲ್ಲ. ನಮಗೆ ನಮ್ಮ ತಂದೆ ನಿರುದ್ಯೋಗಿ ಆಗಿದ್ರು ಆ ಸಮಯದಲ್ಲಿ. ಅವರು ಕೂಡ ಅಲ್ಲಿ ಇಲ್ಲಿ ಕೆಲಸಕ್ಕೆ ಅಂತ ಓಡಾಡ್ತಾಯಿದ್ರು, ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ರು. ಬಟ್ ತಾತ್ಕಾಲಿಕವಾಗಿ ಒಂದು ದನದ ಮನೆ ಇತ್ತು, ಅಲ್ಲಿ ನಾವೆಲ್ಲ ವಾಸ ಇದ್ದಿದ್ದು. ಬಟ್ ಮನೆಯಲ್ಲಿ ಭಾಳ ಒಂದು ಸಾಂಸ್ಕೃತಿಕ ವಾತಾವರಣ ಅಂತ ಏನಂತೀವಿ, ಅದು ಭಾಳ ಚೆನ್ನಾಗಿತ್ತು. ಪುಸ್ತಕಗಳು ಭಾಳ ಇದ್ದವು. ನಮ್ಮ ತಂದೆ ಯಾವಾಗಲೂ ಪುಸ್ತಕ ಓದೋರು, ನಮ್ಮ ತಾಯಿಗೂ ಓದೋದಕ್ಕೆ ಎನ್ಕರೇಜ್ ಮಾಡೋರು, ನಮಗೂ ಕೂಡ ಪುಸ್ತಕ ಓದೋದಕ್ಕೆ ಎನ್ಕರೇಜ್ ಮಾಡೋರು. ಇಲ್ಲಿ ಹೆಗ್ಣಗಳು ಕಾಟ ಇತ್ತು. ಸೊ ಪುಸ್ತಕಗಳನ್ನ ಕಿತ್ತು ತಿಂತಾಯಿದ್ವು. ಅವನ್ನ ಕಾಪಾಡಬೇಕು ಅಂತಂದು ನಮ್ಮ ತಂದೆ ಯಾವಾಗಲೂ ಒಂಥರ ವಾರ್ನಿಂಗ್ ಹೇಳ್ತಾಯಿದ್ರು. ಸೊ ಆ ಕೆಲಸ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬುಕ್ಸ್ ಓದೋ ಹವ್ಯಾಸ 2, 3, 4ನೇ ಕ್ಲಾಸಲ್ಲಿದ್ದಾಗಲೇ ಬೆಳೀತು. ನವೋದಯ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿದೆ ಅದನ್ನು. ಅಲ್ಲಿ ಕಾಂಪಿಟೇಟಿವ್ ರೀಡಿಂಗು, ಇಂಗ್ಲೀಷ್ ಮೀಡಿಯಮ್ ಹುಡುಗರು ಇರ್ತಾಯಿದ್ರು. ಅವ್ರ ಜೊತೆ ಕಾಂಪಿಟೇಷನ್ ಮಾಡಿಕೊಂಡು ಸುಮಾರು ಇಂಗ್ಲೀಷ್ ಸಾಹಿತ್ಯ ಓದೋದಕ್ಕೆ ಶುರು ಮಾಡ್ಕೊಂಡ್ವಿ. ಸೊ ಈ ಥರ ಪುಸ್ತಕಗಳ ಸಾಂಗತ್ಯ ಜೊತೆಗೆ ನವೋದಯ ಸ್ಕೂಲ್ ಅಂದರೆ ಸ್ಪೋರ್ಟ್ಸಿಗೂ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂಡರ್ 16 ಕಬಡ್ಡಿ ಟೀಮು, ನಾನು ಸ್ಟೇಟ್ ಲೆವೆಲ್ ಕೂಡ ಹೋಗಿದ್ದೆ, ಚಿತ್ರದುರ್ಗ ಟೀಮಲ್ಲಿದ್ದೆ ನಾನು. ಆ್ಯಂಡ್ ಸ್ಕೂಲ್ ಕ್ಯಾಪ್ಟನ್ ಆದೆ. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಐ ಥಿಂಕ್ ನವೋದಯ ಸ್ಕೂಲಲ್ಲಿ ನಮ್ಗೆ ಬಂತು. ಸರ್, ನೀವು ಒಬ್ಬರು ಇಷ್ಟೊಂದು ವಿದ್ಯಾರ್ಹತೆಯನ್ನು ಹೊಂದಿದ್ರ, ಎಲ್ಲವನ್ನೂ ಆಗಿತ್ತು, ಒಳ್ಳೆಯ ಜಾಬ್ ಸೇರ್ಕೊಬೋದಾಗಿತ್ತು. ಲಕ್ಷಾಂತರ ರೂಪಾಯಿ ಅಂತಹ ಮಂತ್ಲಿ ಒಂದು ಸೇಫ್ಟಿ ಜಾಬನ್ನು ಸೇರಿಕೊಂಡು ಆರಾಮಾಗಿರ್ಬಹುದಾಗಿತ್ತು. IAS ಕೋಚಿಂಗ್ ಸೆಂಟರನ್ನು ಮಾಡಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ, ಒಂದು ಯೋಚನೆ ಯಾಕೆ ಬಂತು ನಿಮಗೆ? ನಾನು IAS ತಯಾರಿ ಮಾಡಬೇಕಾದ್ರೆ ಬೇರೆ ಬೇರೆ ಪರೀಕ್ಷೆಗಳು ಬರೀತಾ ಹೋದೆ. PDO ಬರೆದೆ. 2008 ನೋಟಿಫಿಕೇಷನ್ ಬಂದು 9ರಲ್ಲಿ ಎಕ್ಸಾಮ್ ಆಗಿತ್ತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅದು ಸೆಲೆಕ್ಷನ್ ಆಗಿ 2 ವರ್ಷ ಕೆಲಸ ಕೂಡ ಮಾಡಿದೆ. ಸರ್ಕಾರಿ ನೌಕರಿ ಅದು. ಇವತ್ತು ಭಾಳ ಪ್ರತಿಷ್ಠಿತ ಹುದ್ದೆ ಅದು. ಎಷ್ಟೊಂದು ಜನ ಲಕ್ಷಾಂತರ ಯುವಕರು ಯುವತಿಯರು ಅದಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ಬಿಟ್ಟೆ ನಾನು. ಬಿಟ್ಟಿದ್ದಕ್ಕೆ ಹಲವಾರು ಕಾರಣ. ಭಾಳ ಮುಖ್ಯ ಕಾರಣ, ಅಲ್ಲಿ ನಮಗೆ ಒಂದು ಫ್ರೀಡಮ್ ಇರಲಿಲ್ಲ, ತುಂಬ ಕರಪ್ಷನ್ ಇತ್ತು ಅಂತ. ಆಮೇಲೆ 2011 KS ಅಪ್ಲೈ ಮಾಡಿದೆ. KS ಪಾಸ್ ಆಯಿತು. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಷನ್ ಕೂಡ ಆಯಿತು 2013ರಲ್ಲಿ. ಬಟ್ ನನಗೆ ಒಂದು ಐಡಿಯಾ ಇದ್ದಿದ್ದೇನಪ್ಪ ಅಂತಂದರೆ, ಜೀವನ ಒಂದೇ, ಬಟ್ ಆ್ಯಂಬಿಷಿಯಸ್ ಆಗಿರಬೇಕು, ಮಹತ್ವಾಕಾಂಕ್ಷಿಗಳಾಗಿರಬೇಕು. ನೀವು ಸಾಹಿತ್ಯ ಓದಿದಾಗ ನೀವಾಗಿರಲ್ಲ. ಅದರಲ್ಲೂ ಭಾಳ ವಿಶೇಷ ಆಸಕ್ತಿಯಿಂದ ಸಾಹಿತ್ಯ ಓದಿ, ದಿನನಿತ್ಯ ಪತ್ರಿಕೆಗಳನ್ನು ಓದ್ಕೊಂಡು, ಆಮೇಲೆ ಈ ಜನರಲ್ ನಾಲೆಡ್ಜಲ್ಲಿ ಭಾಳ ಡೀಪ್ ಇಂಟ್ರೆಸ್ಟ್ ಇತ್ತು ನನಗೆ. ನಾನು ಈಗಲೂ ನೆನಪಿದೆ ನನಗೆ,
ಚಿಕ್ಕಂದನಿದ್ದಾಗಲಿಂದ ನಾವು ರಾಜೀವ್ ಗಾಂಧಿ ಹತ್ಯೆ ಆದಾಗಿಂದ ಇನ್ಸಿಡೆಂಟ್ದಿಂದ ಹಿಡಿದು ದೇವೇಗೌಡರು ಪ್ರಧಾನಿಯಾದ ಸಂದರ್ಭ ಇರ್ಬೋದು, ಐ ಕೆ ಗುಜರಾಲ್ ಹೆಂಗೆ ಪ್ರಧಾನಿ ಆದರು, ಪಿ ವಿ ನರಸಿಂಹರಾವ್ ಟೈಮಲ್ಲಿ ಏನಾಯಿತು, ಭಾಳ ಚಿಕ್ಕವನಿದ್ರು ನಮ್ಮ ಮನೆಯಲ್ಲಿ ಡಿಸ್ಕಷನ್ ಆಗ್ತಾಯಿತ್ತು. ಇವೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ವು ನಮಗೆ. ಸೊ ಹಾಗಾಗಿ ಐ ಥಿಂಕ್ ಎಲ್ಲೋ ಒಂದು ಕಡೆ ತಲೆನಲ್ಲಿ ಗಟ್ಟಿಯಾಗಿ ಕುತ್ಕೊಂತು, ಒಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಜಾಬು ನನಗೆ ಸೂಟಬಲ್ ಅಲ್ಲ. ಸೊ ರಿಸ್ಕ್ ತೊಗೊಳ್ತಾ ಇರಬೇಕು, ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತಂದು. ಸೊ ಹಾಗಾಗಿ ಒಂದು ರಿಸ್ಕ್ ತೊಗೊಳ್ತಾ ಒಂದು ಇನ್ಸ್ಟಿಟ್ಯೂಷನ್ ಆಕಸ್ಮಿಕವಾಗಿ ಕಟ್ಟಿದೆ. ನನ್ನ ಯಾವಾಗ KS ಇಷ್ಟ ಆಗಲಿಲ್ಲ, UPSC 2 ಮಾರ್ಕ್ಸಲ್ಲಿ ಮಿಸ್ ಆಯಿತು. ನಾನು ಡೆಲ್ಲಿಗೆ ಇಂಟ್ರ್ಯೂ ತನಕ ಹೋಗಿದ್ದೆ UPSC. ಅದು ಮಿಸ್ ಆದಮೇಲೆ ಎಷ್ಟೊಂದು ನಾಲೆಡ್ಜ್ ಇದೆ, ಅದನ್ನು ಯಾಕೆ ಇನ್ನೊಬ್ಬರಿಗೆ ಶೇರ್ ಮಾಡಬಾರ್ದು, ಗೈಡ್ ಮಾಡೋಣ ಅಂತ ಒಂದು ಚಿಕ್ಕ ಬ್ಯಾಚಿಂದ ಶುರು ಮಾಡಿದೆ ಬೆಂಗಳೂರಲ್ಲಿ 2014 ಜನವರಿ. 40 ವಿದ್ಯಾರ್ಥಿಗಳಿಂದ ಕ್ಲಿಕ್ ಆಗೋಯಿತು, ಒಳ್ಳೆ ರಿಸಲ್ಟ್ ಬಂತು. ಫಸ್ಟ್ ಇಯರೇ 5 ಜನ ಟಾಪರ್ಸ್ ಆದರು. ಅದರಲ್ಲಿ 4 IAS ಪೋಸ್ಟ್ ಸಿಕ್ತು ಅವರಿಗೆ, ಇನ್ನೊಬ್ರಿಗೆ IRS ಇನ್ಕಮ್ ಟ್ಯಾಕ್ಸ್ ಸಿಕ್ತು. ನೆಕ್ಸ್ಟ್ ಇಯರು 2 ಇಯರ್ಸ್ ಆದಮೇಲೆ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು, ನಂದಿನಿ KR ಅಂತ. ಸೊ ರಿಸಲ್ಟ್ ಡೆಲಿವರಿ ಆಗಿದ್ದಕ್ಕೆ ಅದು ಕ್ಲಿಕ್ ಆಯಿತು. ಸೊ UPSC ಒಂದು ಫೀಲ್ಡಲ್ಲಿ ಏನು ಒಂದು ಡೆಲ್ಲಿಗೆ ಹೋಗ್ಬೇಕಂತ ಇತ್ತು ಮುಂಚೆ, ಅದು ಡಿಸೆಂಟ್ರಲೈಸ್ ಆಗಿ ಬೆಂಗಳೂರು ಕೂಡ ಒಂದು UPSC ಹಬ್ಬಾಗಿ ಎಮರ್ಜ್ ಆಯಿತು. ಮುಂಚೆ ಡೆಲ್ಲಿ ಬಿಟ್ಟರೆ ಹೈದರಾಬಾದ್ ಇತ್ತು, ಇವಾಗ ಡೆಲ್ಲಿ ಬಿಟ್ಟರೆ ಬೆಂಗಳೂರು. ಕರ್ನಾಟಕದ ಯಾರು ಕೂಡ ಇವತ್ತು ಡೆಲ್ಲಿಗೆ ಹೋಗೋದಿಲ್ಲ, ಬೆಂಗಳೂರಲ್ಲೇ ಮಾರ್ಗದರ್ಶನ ತೊಗೊತಿದ್ದಾರೆ. ಆಮೇಲೆ ಇನ್ನೊಂದೇನಾಯಿತು, ವೆಬ್ಸೈಟ್ ಶುರು ಮಾಡಿದೆ. ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಒಂದು ಹಾಬಿ ಥರ ಇತ್ತು. ನನಗೇನು ಸಾಹಿತ್ಯ ಓದ್ತಾ ಇದ್ದೆ, ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೆ, ಅದ್ರ ಮೇಲೆ ನಾನು ಲೇಖನಗಳು ಬರೀತಾ ಇದ್ದೆ ನನ್ನ ವೆಬ್ಸೈಟಲ್ಲಿ. ಮೋಸ್ಟ್ಲಿ ಇಂಗ್ಲೀಷಲ್ಲೇ ಬರೀತಾ ಇದ್ದೆ. ಹಂಗಾಗಿ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಆಗೋಯಿತು. ಸೊ ಅದು ಒಂದು ಧೈರ್ಯ ಕೊಡ್ತು. ಈ ಹವ್ಯಾಸಗಳು ಆಕಸ್ಮಿಕವಾಗಿ ನಮ್ಮ ಉದ್ಯೋಗ ಆಗಿಬಿಡ್ತದೆ, ಕಾಯಕ ಆಗಿಬಿಡ್ತದೆ. ಸೊ ಆ ಒಂದು ನಿಟ್ಟಲ್ಲಿ ಇವೆಲ್ಲ ಒಂದು ಜೊತೆಗೂಡಿ ಒಂದು ಇನ್ಸೈಟ್ಸ್ IAS ಅನ್ನೋ ಸಂಸ್ಥೆ ಹುಟ್ಟಿ ಇವತ್ತು ದೇಶದಲ್ಲಿ ಒನ್ ಆಫ್ ದ ಟಾಪ್ 5 ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು. ಸರ್, ನಿಮ್ಮ ಕೋಚಿಂಗ್ ಸೆಂಟರ್ ದೇಶಾದ್ಯಂತ ಒಳ್ಳೆಯ ಹೆಸರು ಮಾಡಿದೆ, ಸಾಕಷ್ಟು IAS KS ಆಫೀಸರ್ಗಳನ್ನು ಸಹ ಕೊಟ್ಟಿದೆ. ನಿಮ್ಮ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯನವರು ನಿಮ್ಮ ಕೋಚಿಂಗ್ ಸೆಂಟರ್ ಕಾರ್ಯಕ್ರಮಕ್ಕೆ ಬರ್ತಾರೆ, ನಿಮ್ಮನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಹೊಗಳುತ್ತಾರೆ, ನಿಮ್ಮನ್ನು ಅಹಿಂದ ನಾಯಕ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶಂಸೆಯ ಮಾತುಗಳನ್ನಾಡ್ತಾರೆ. ಆ ಒಂದು ಕ್ಷಣ ಹೇಗಿತ್ತು? ಅವರು ವಿರೋಧ ಪಕ್ಷದಲ್ಲಿದ್ದಾಗ ಡಿಸೆಂಬರಲ್ಲಿ ಹೆಂಗೆ ನಾವು ಈ ಥರ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ನಾನು ಕೂಡ ಪಾಡ್ಕಾಸ್ಟ್ ಅಂತ ಮಾಡಿದ್ದೆ ಇನ್ಸ್ಟಿಟ್ಯೂಷನಲ್ಲಿ, ಇನ್ಸೈಟ್ಸಲ್ಲಿ IAS ಬಗ್ಗೆ ಮಾತಾಡೋಣ ಅಂತ. ಅವ್ರು ವಿರೋಧ ಪಕ್ಷದಲ್ಲಿದ್ದ ಒಂದು ಆಲೋಚನೆ ಬಂತು. ಡಿಸೆಂಬರ್ 2022 ಅವ್ರನ್ನ ಕರೆಸಿ ಅವ್ರನ್ನೊಂದು ಇಂಟರ್ವ್ಯೂ ಮಾಡೋಣ ಅಂತಂದು ಸಂಪೂರ್ಣ ಇಂಗ್ಲೀಷಲ್ಲಿ ಒಂದು ಇಂಟರ್ವ್ಯೂ ಮಾಡಿದೆ. ಆವಾಗ ನನ್ನ ಪರಿಚಯ ಆಯಿತು, ಇನ್ಸ್ಟಿಟ್ಯೂಷನ್ ಪರಿಚಯ ಆಯಿತು. ಸೊ ಆ ಬೇಸಿಸ್ ಮೇಲೆ 2023 ಎಕ್ಸಾಮು ಏನು ರಿಸಲ್ಟ್ ಬಂತು ಜೂನಲ್ಲಿ, ಮೇನಲ್ಲಿ ಬಂದಿತ್ತು. ಜೂನಲ್ಲಿ ಅವ್ರನ್ನ ಕರೆಸಿ 130 ಜನ IAS ಟಾಪರ್ಸಿಗೆ ಅವ್ರ ಮೂಲಕ ಸನ್ಮಾನ ಮಾಡಿಸ್ಬೇಕು ಅಂತಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸೊ ಆ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದರು, ಸಿರಿಗೆರೆ ಸ್ವಾಮೀಜಿಯವರು ಬಂದಿದ್ದರು, ಜಸ್ಟಿಸ್ ನಾಗಮೋಹನ್ ದಾಸ್ ಬಂದಿದ್ದರು, ಭಾಳ ಪ್ರಶಂಸೆ ಮಾಡಿದರು. ಒಬ್ಬ ಕರ್ನಾಟಕದ ಹುಡುಗ, ಕನ್ನಡದ ಹುಡುಗ, ಅದರಲ್ಲೂ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟೀಸಿಗೆ ಸೇರಿದಂಥವ್ರು ಇಷ್ಟು ಯಶಸ್ವಿಯಾಗಿ ಅದ್ಭುತವಾಗಿ ಒಂದು IAS ಕೋಚಿಂಗ್. ಯಾಕಂದರೆ ಒಂದೇ ರೂಮಲ್ಲಿ 130 ಜನ IAS IPS ಅಧಿಕಾರಿಗಳು ಅಂತಂದರೆ ಅದು ಎಲ್ಲಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಸೊ ಹಂಗಾದಾಗ ಅವರಲ್ಲಿ ಐ ಥಿಂಕ್ ಒಂದು ಪ್ರಶಂಸೆ ಮಾತುಗಳು ಬಂದವು, ಒಳ್ಳೆ ಮಾತಾಡಿದರು. ನಮಗೂ ಕೂಡ ಅದು ಪ್ರೇರಣೆ ಆಯಿತು, ಉತ್ತೇಜನ ಅಂತೀವಲ್ಲ, ಇನ್ಸ್ಪಿರೇಷನ್ ಆಯಿತು. ಆಮೇಲೆ ಅವ್ರ ಮೇಲೂ ಕೂಡ ಗೌರವ ಜಾಸ್ತಿ ಆಯಿತು. ಯಾಕಂದ್ರೆ ಏನೂ ಅಲ್ಲ, ನಾವು ಲಿಟ್ರಲಿ ಪಾಲಿಟಿಕ್ಸಲ್ಲಿ ಗುರ್ಸ್ಕೊಂಡಿರಲಿಲ್ಲ, ನೆಟ್ವರ್ಕ್ ಇಲ್ಲ, ನೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಆದರೂ ಕೂಡ ಕರ್ನಾಟಕದಲ್ಲಿ ಈ ರೀತಿ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಹೋಗಬೇಕು. CM ಆದಾಗ ಅವ್ರದ್ದು ಒನ್ ಆಫ್ ದ ಫಸ್ಟ್ ಫಂಕ್ಷನ್ಸು. ಸೊ ಅವರು ಯಾವುದೋ ಜಾತಿ ನೋಡಿ ಬಂದಿರಲಿಲ್ಲ. ಆಮೇಲೆ ಯಾವುದೇ ಒಂದು ಇನ್ನೇನೋ ಅಪೇಕ್ಷೆ ಇಲ್ಲ, ಅವರಿಗೆ ಏನೋ ಅಪೇಕ್ಷೆ ಇಲ್ದಂಗೆ ಬಂದಿದ್ದು. ಬಟ್ ಅದು ನನಗೆ ಒಂಥರ ಇನ್ಸ್ಪೈರಿಂಗ್ ಮೂಮೆಂಟ್ ಆಯಿತು. ನಾಳೆ ನೆಕ್ಸ್ಟ್ ಮಂತಲ್ಲಿ ರಾಜಕಾರಣಕ್ಕೆ ಬರೋದಕ್ಕೂ ಕೂಡ ಒಂದು ಮಾರ್ಗ ಆಯಿತು ಅಂತ ನನ್ನ ಭಾವನೆ. ಸರ್, ಎಜುಕೇಷನ್ ಸಂಸ್ಥೆಯನ್ನು ನಡೆಸ್ತೀರಾ, ಎಜುಕೇಷನಲ್ಲಿ ಟಾಪಲ್ಲಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ರಾಜಕಾರಣದ ಆಸಕ್ತಿ ನಿಮಗೆ ಯಾವ ರೀತಿಯಾಗಿ ಬಂತು? ರಾಜಕಾರಣಕ್ಕೆ ಹೋಗಬೇಕು ಅನ್ನುವಂತಹದ್ದು ಯಾವುದೇ, ಈಗ ನಾವು ಸಾಮಾನ್ಯ ಇವಾಗ ರಾಜಕಾರಣವನ್ನು ನೋಡಿದ್ರೆ ಕುಟುಂಬ ರಾಜಕಾರಣಗಳು ದೊಡ್ಡ ಮಟ್ಟದಲ್ಲಿ ಇರಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು, ದೊಡ್ಡದಲ್ಲಿ ಹಣ ಇರಬೇಕು, ರಿಚ್ನೆಸ್ ಇರಬೇಕು, ಅಂಥವ್ರು ರಾಜಕಾರಣ ಮಾಡಬಹುದು ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮನಸ್ಥಿತಿ. ನೀವು ತುಂಬ ಸಾಮಾನ್ಯ ಕುಟುಂಬದಿಂದ ಬಂದವರು ರಾಜಕಾರಣದಲ್ಲಿ ಹೋಗಬೇಕು, ನಾನು ಏನಾದರೂ ರಾಜಕಾರಣದಲ್ಲಿ ಗುರುತಿಸ್ಕೊಬೇಕು ಅನ್ನುವಂತಹದ್ದು, ರಾಜಕಾರಣದ ಒಲವು ಯಾವ ರೀತಿ ಬಂತು ನಿಮಗೆ? ಈ ರಾಜಕಾರಣದಲ್ಲಿ ಆಸಕ್ತಿ ಮುಂಚೆಯಿಂದನೇ ಇತ್ತು. ಅಂದರೆ ಅದನ್ನು ಅಕಾಡೆಮಿಕ್ ಇಂಟ್ರೆಸ್ಟ್ ಅಂತ, ಅದ್ರ ಬಗ್ಗೆ ತಿಳ್ಕೋಬೇಕು, ಆಳವಾಗಿ ಅಧ್ಯಯನ ಮಾಡಬೇಕು ಅಂತ
ನಾನು ಆಗಲೇ ಹೇಳ್ದಂಗೆ ನವೋದಯ ಸ್ಕೂಲಲ್ಲೂ ಪತ್ರಿಕೆ ನಂಟು, ಬುಕ್ಸ್ ನಂಟು. ಅದಾದಮೇಲೆ ರಾಜಕೀಯ ಏನೇ ವಿದ್ಯಮಾನ ಆದರೂ ನಮಗೆ ದೇಶದಲ್ಲಿರ್ಬೋದು ಬೇರೆ ದೇಶದಲ್ಲಿರ್ಬೋದು ಆಸಕ್ತಿಯಿಂದ ಓದ್ತಾ ಇದ್ದೆ. ಆಮೇಲೆ IASಗೆ ತಯಾರಿ ಮಾಡಬೇಕಾದ್ರೆ ಈ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಮಾಜಶಾಸ್ತ್ರದ ಬಗ್ಗೆ ಓದಬೇಕಾದ್ರೆ ಯಾವಾಗಲೂ ನಾವು ಚಿಂತನೆ ಮಾಡ್ತಾ ಇದ್ವಿ. ಆಮೇಲೆ ನಾನು ಲೇಖನಗಳು ಬರೀಬೇಕಾದ್ರೆ, ಈ ರಾಜಕೀಯ ವಿಚಾರಗಳು ಬರೀಬೇಕಾದ್ರೆ ಇಮ್ಯಾಜಿನೇಷನ್ ಇತ್ತು, ಒಂದು ವೈಲ್ಡ್ ಇಮ್ಯಾಜಿನೇಷನ್, ಡೇ ಡ್ರೀಮಿಂಗ್ ಅಂತ ಹೇಳ್ತೀವಲ್ಲ. ನಾನು MP ಆದ್ರೆ ಹೆಂಗಿರ್ತದೆ, ನಾನು MLA ಆದ್ರೆ ಹೆಂಗಿರುತ್ತೆ, ಆ ಡ್ರೀಮ್ಸು, ಆ ಥಾಟ್ಸ್ ಅವಾಗ ಬಂದು ಹೋಗ್ತಾ ಇತ್ತು. ಬಟ್ ಅದೆಲ್ಲ ಡೇ ಡ್ರೀಮ್ಸ್. ಅದು ಆ ಒಂದು ಹೊತ್ತಲ್ಲಿ ನಾನು ಧೈರ್ಯ ಮಾಡಿ ಮುಂದೆ ಬರಬೇಕು ಅಂತಂದರೆ ಆ ಒಂದು ಆಲೋಚನೆ ಇರಲಿಲ್ಲ ನನಗೆ. ಬಟ್ ಕಾಲಕ್ರಮೇಣ ಏನಾಯಿತು, ಒಂದು ಸಂಸ್ಥೆ ಕಟ್ಟಿ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಾಗ, ರಿಸೋರ್ಸಸ್ಸು ಕೂಡ ಸಿಕ್ಕಾಗ, ಆಮೇಲೆ ಇಲ್ಲಿ ಹತ್ತಿರದಿಂದ ಮಾನ್ಯ ಮುಖ್ಯಮಂತ್ರಿಗಳು ನೋಡಿದಾಗ ಒಂದು ಆಸೆ ಚಿಗುರ್ತು ನನಗೆ. ಯಾಕೆ ನಾವು ಪ್ರಯತ್ನ ಮಾಡಬಾರ್ದು, ಸುಮ್ಮನೆ ಇಲ್ಲಿ ನಮ್ಮ ಚೇರಲ್ಲಿ ಕೂತ್ಕೊಂಡು ಆರ್ಮ್ ಚೇರ್ ಕ್ರಿಟಿಕ್ ಥರ ನಾವು ಗಾಸಿಪ್ ಮಾಡ್ತೀವಿ, ಟೀಕೆ ಮಾಡ್ತೀವಿ. ಇವಾಗ ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಕನ್ನಡ ಬರ್ತದೆ, ಯಾಕೆ ನಾವು ಪಾರ್ಲಿಮೆಂಟಿಗೆ ಹೋಗಿ MP ಆಗಬಾರ್ದು ಅಂತ ಒಂದು ಥಾಟ್ ಬಂತು. 23 ಜೂನಲ್ಲಿ ಅವ್ರು ಬಂದರು, CM ಅವ್ರು ಬಂದು ಇದಾಯಿತು. ಆಮೇಲೆ ಈ 1 ವರ್ಷದಲ್ಲಿ MP ಎಲೆಕ್ಷನ್ ಇತ್ತು. ದಾವಣಗೆರೆ ಹುಟ್ಟಿ ಬೆಳೆದು ದೂರ ಆಗಿದ್ದರಿಂದ ಆ ಒಂದು ಅಂಕುರ ಅಂತಾರಲ್ಲ, ಆಸೆ, ಆಕಾಂಕ್ಷೆ, ನಮ್ಮ ಕ್ಷೇತ್ರಕ್ಕೆ ಹೋಗಿ ಏನಾರು ಮಾಡಬೇಕು, ಅಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಆಮೇಲೆ ಆ ಕ್ಷೇತ್ರದಲ್ಲಿ ನಾನು ಪ್ರತಿ ವೀಕೆಂಡು ಹೋಗ್ತಾ ಇದ್ವಿ. ನಮ್ಮ ದೊಡ್ಡಮ್ಮನ ಮನೆ, ಚಿಕ್ಕಮ್ಮನ ಮನೆ, ನಮ್ಮ ಅಣ್ಣರ ಮನೆಯಲ್ಲಿ ಕಾಲ ಕಳೀತಿದ್ದಾಗ ಕತೆಗಳು ಕೇಳಿಸ್ಕೊತಾ ಇದ್ವಿ. ದಾವಣಗೆರೆನಲ್ಲಿ ಯಾವ ರೀತಿ ಅನ್ಯಾಯಗಳಾಗ್ತವೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಯಾವ ರೀತಿ ಅಸಮಾನತೆ ಇದೆ ಅಂತಂದು. ಈಗ ನಮಗೆ ಒಂದು ಕ್ಷೇತ್ರನೂ ಸಿಕ್ಕಂಗಾಯಿತು, ಒಳಗೊಂದು ಆಕಾಂಕ್ಷೆನೂ ಇತ್ತು. ನಾನು ಹೋಗಿ MP ಎಲೆಕ್ಷನ್ ಮಾಡ್ತೀನಿ ಅಂತಂದು ಫಾರ್ಮಲ್ಲಾಗಿ ಪಾಲಿಟಿಕ್ಸಿಗೆ ಎಂಟ್ರಿ ಕೊಟ್ಟೆ. ನಾನು ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ. ಸರ್, ನೀವು ಎಲೆಕ್ಷನ್ಗೆ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಬರ್ತೀರಾ. ನಿಮ್ಮ ಒಂದು ಹೆಸರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಆವಾಗ ಕಾಂಗ್ರೆಸ್ ಪಕ್ಷದ MP ಟಿಕೆಟ್ ನಿಮಗೆ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರುತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಸಹ ನಿಮ್ಮ ಹೆಸರು ಓಟಾಡುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ನಿಮ್ಮ ಹೆಸರು ತಪ್ಪೋಗಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗುತ್ತೆ. ಇದರಲ್ಲಿ ಕುಟುಂಬ ರಾಜಕಾರಣ ಅಂತೀರಾ, ಇಲ್ಲ ಅಂತಂದರೆ ಒಬ್ಬ ಎಜುಕೇಷನಿಸ್ಟ್ಗೆ ಟಿಕೆಟ್ ಸಿಗದಿರುವಂತಹ ನೋವು ನಿಮಗಿದೆಯಾ? ಆ ಮೊಮೆಂಟಲ್ಲಿ ಭಾಳ ನೋವಾಯಿತು. ಅದು ದೂರದೃಷ್ಟಿ ಇಲ್ಲದೆ ಇರುವಂಥ ರಾಜಕಾರಣ ಅಂತ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಒಬ್ಬ ಶೋಷಿತ ವರ್ಗಕ್ಕೆ ಬ್ಯಾಕ್ವರ್ಡ್ಸಿಗೆ ಮಾಡಿದ ಒಂದು ದೊಡ್ಡ ಅನ್ಯಾಯ ಅಂತ ಹೇಳ್ಬೋದು ಆ ಹೊತ್ತಲ್ಲಿ. ಆಮೇಲೆ 650 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೆ. ಆಮೇಲೆ ಹಳ್ಳಿಗೆ ಹೋಗಿ ಪ್ರತಿ ಬೂತ್ ಮಟ್ಟದಲ್ಲೂ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಏನು ಬಲವರ್ಧನೆ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿದೆ. ಅದರ್ವೈಸ್ ಇವರೆಲ್ಲ ಓಡಾಡೋಂಥರಲ್ಲ, ಅಲ್ಲಿ ಯಾರು ಶಾಮನೂರು ಕುಟುಂಬದಲ್ಲಿದ್ದರು ಅವ್ರು ಯಾವತ್ತೂ ಹಳ್ಳಿಗಳು ಫಂಕ್ಷನ್ಗಳು ಅಂತಂದು ತಲೆಗೆ ಹಚ್ಕೊಂಡಿರಲಿಲ್ಲ, ಎಲ್ಲಿ ಹೋಗ್ತಿರ್ಲಿಲ್ಲ ಅವರೆಲ್ಲ. ಸಂಘಟನೆ ಮಾಡಿದೆ, ಎಲ್ಲ ಮಾಡಿದೆ. ಜೊತೆಗೆ ಜನ ಲೈಕ್ ಮಾಡಿದ್ರು, ಇಷ್ಟಪಟ್ಟರು. ಅವ್ರಿಗೆ ಬದಲಾವಣೆ ಬೇಕಿತ್ತು ಕ್ಷೇತ್ರದಲ್ಲಿ. ಆ ಬದಲಾವಣೆ ಜನ ಬಯಸಿದ್ರು. ನಂದು ಸರ್ವೇನಲ್ಲಿ ಹೆಸರು ಕೂಡ ಮೇಲೋಯ್ತು. ಭಾಳ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ರೂಟಲ್ಲಿ ನನ್ನ ಹೆಸರು ಹೋಯ್ತು ಡೆಲ್ಲಿಗೆ, AICCನಲ್ಲಿ. ಇವ್ರದ್ದು ನೇರವಾಗಿ ಬಂದಿದ್ದು. ಇವ್ರು ಯಾವ ಫಂಕ್ಷನಿಗೆ ಹೋಗ್ಬೇಕಾಗಿರಲಿಲ್ಲ, ಬ್ಯಾನರ್ ಕಟ್ಟಬೇಕಾಗಿರಲಿಲ್ಲ, ಕೆಲಸ ಮಾಡಬೇಕಾಗಿರಲಿಲ್ಲ. ಆವಾಗ ನನಗೆ ಭ್ರಮ ನಿರಸನ ಅಂತಾರಲ್ಲ, ಒಂದು ಮೊಮೆಂಟ್ ಆಯಿತು ನನಗೆ. ಇದು ಹೆಂಗೆ ಇದು ಸಿಸ್ಟಮ್, ಇದು ಒಂದೇ ಕುಟುಂಬಕ್ಕೆ ಎಲ್ಲ ಬೇಕು ಅನ್ನೋದಾದರೆ ಮಂತ್ರಿ ಇದ್ದಾರೆ, MLA ಇದ್ದಾರೆ, ಈಗ MP ಬೇಕು. ಈಗ ದಕ್ಷಿಣದಲ್ಲೂ ಹಂಗೆ ಆಗ್ತಾಯಿದೆ. ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ, ಮತ್ತು MLA ಬೇಕು ಅಂತಂದು ಕೂಡ ಹೋರಾಟ ಮಾಡ್ತಿದ್ದಾರೆ. ಆ್ಯಸ್ ವಿ ಸ್ಪೀಕ್ ದಾವಣಗೆರೆಯಿಂದ ಒಂದು 30-40 ಬಸ್ಸು ಕಾರು ಬಂದು ಟಿಕೆಟಿಗೋಸ್ಕರ ಒತ್ತಡ ಆಗ್ತಾಯಿದ್ದಾರೆ, ಇಲ್ಲಿ ಶಾಮನೂರು ಕುಟುಂಬದಿಂದ ಬೇಕು ಅಂತ. ಇವನ್ನೆಲ್ಲ ನೋಡಿದಾಗ ನಾನು ರಾಜಕೀಯದಲ್ಲಿ ಬಂದಂಥ ಉದ್ದೇಶ ಸರಿ ಇದೆ, ನನ್ನ ಒಂದು ರಿಸಾಲ್ವ್ ಅಂತ ಹೇಳ್ತೀವಿ, ಅದಿನ್ನೂ ಗಟ್ಟಿ ಆಯಿತು. ನನಗೆ ಹೋರಾಟ ಮಾಡಬೇಕು ಅನ್ನೋ ಒಂದು ಕಿಚ್ಚು ಅಂತಾರಲ್ಲ, ಅದಿನ್ನೂ ಜಾಸ್ತಿ ಆಗ್ತಾ ಹೋಯಿತು. ಆ ಒಂದು ಮೊಮೆಂಟಲ್ಲಿ ಏನಾದರೂ ಟಿಕೆಟ್ ಕೊಟ್ಟು ನನಗೆ MP ಎಲೆಕ್ಷನ್ ಕಾಂಗ್ರೆಸ್ಸಿಂದ ಕೊಟ್ಟಿದ್ದರೆ ಒಂದು ದೊಡ್ಡ ಮಾರ್ಜಿನಿಂದ 100% ಗೆಲ್ತಾ ಇದ್ದೆ. ಒಂದು ವೇವ್ ಕ್ರಿಯೇಟ್ ಆಗಿತ್ತು. ಆ ಒಂದು ಭಾಗದಲ್ಲಿ ಒಂದು OBC ಲೀಡರ್ಶಿಪ್ ಕೂಡ ಕ್ರಿಯೇಟ್ ಆಗ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಫಂಡಮೆಂಟಲಿ ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಲೀಡರ್ಶಿಪ್. ಗ್ರಾಸ್ ರೂಟ್ ಲೆವೆಲ್ ಹೊಸ ಲೀಡರ್ಸ್ ಇಲ್ಲ. ಲೀಡರ್ಸ್ ಇರೋದೆಲ್ಲ ಯಾರು ಮಿನಿಸ್ಟ್ರುಗಳಿದ್ದಾರೆ, ಅವರ ಮಕ್ಕಳು, ಅವರ ಹೆಂಡತಿಯವರು, ಅವರ ಅಕ್ಕಂದರು, ತಂಗಿಯಂದರು, ಅಣ್ಣಂದರು, ತಮ್ಮಂದರು, ಈ ರೀತಿ ಇದೆ. ಐ ಥಿಂಕ್ ಇದು ಯಾವ ಕ್ಷೇತ್ರದಲ್ಲೂ ಜನ ಇಷ್ಟಪಡ್ತಿಲ್ಲ. ಇದು ಮಾಡರ್ನ್ ಫ್ಯೂಡಲಿಸಮ್ ಅಂತ, ಪಾಳೆಗಾರಿಕೆ, ಆಧುನಿಕ ಪಾಳೆಗಾರಿಕೆ ಅಂತಂದು ಜನಗಳು ಬೇಸತ್ತೋಗಿದ್ದಾರೆ. ಎಲ್ಲ ಕಡೆ ಬದಲಾವಣೆ ಬಯಸ್ತಾ ಇದ್ದಾರೆ. ನಾನು ಒಂದು ಕಡೆ ವಿಶ್ಲೇಷಣೆ ಮಾಡಿದ್ದೆ, ವೆರಿ ಫೌಂಡೇಶನ್ ಏನಿದೆ ಕಾಂಗ್ರೆಸ್ದು ಅದು ಇರೋಡ್ ಆಗ್ತಾ ಇದೆ, ಕಿತ್ಕೊಂಡು ಹೋಗ್ತಾ ಇದೆ ಅದೆಲ್ಲ, ಬಿಕಾಸ್ ಆಫ್ ಈ ಥರ. ಇದು ಕೇವಲ ನನ್ನ ಕೇಸ್ ಅಂತಂದಲ್ಲ, ನೀವು ಆಲ್ ಓವರ್ ಇಂಡಿಯಾ ನೀವು ಅಬ್ಸರ್ವ್ ಮಾಡಿದರೆ ಈ ಥರ. ಅವ್ರದ್ದು ಜಸ್ಟಿಫಿಕೇಶನ್ ಏನೋ
ಪರಿಚಯ ಇರೋ ಮುಖಕ್ಕೆ ಶ್ರೀಮಂತ ಮಿನಿಸ್ಟ್ರುಗಳಿಗೆ ಟಿಕೆಟ್ ಕೊಟ್ಟರೆ ಗೆದ್ದು ಬರ್ಬೋದು ಅಂತ. ಇದು ತಾತ್ಕಾಲಿಕ ಫಿಕ್ಸ್ ಅದು ಲಾಂಗ್ ಟರ್ಮಲ್ಲಿ ಯಾವ ರೀತಿ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದು ಅವ್ರು ಯೋಚನೆ ಮಾಡಲಿಲ್ಲ. ಸೊ ಇವತ್ತು ಅಲ್ಲಿ ಜನ ಬದಲಾವಣೆ ಈಗಲೂ ಬಯಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಂಡಿಪೆಂಡೆಂಟಾಗಿ ಓಡಾಡ್ದ ಕೆಲಸ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ನನ್ನ ಅದಾದಮೇಲೆ. ಯಾಕಂತಂದರೆ ನಾನು ಭಾಳ ಸತ್ಯ ಥರನೇ ಹೇಳ್ಕೊತ ಬಂದೆ ಅಲ್ಲೆಲ್ಲ. ಈ ಅಹಿಂದ ವರ್ಗಕ್ಕೆ ಅನ್ಯಾಯ ಆದಾಗ ಇರ್ಬೋದು ಅಥವಾ ಬಡವರಿಗೆ ಅನ್ಯಾಯ ಆದಾಗ ಇರ್ಬೋದು, ಅದರ ಬಗ್ಗೆ ಓಪನ್ ಆಗಿ ಮಾತಾಡ್ತಿದ್ದಾಗ ಏನಾಯಿತು, ಅವ್ರಿಗೆ ಇಷ್ಟ ಆಗಲಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಹೊರ ಹಾಕಿದ್ರು. ಬಟ್ ನಾನು ಧೃತಿಗೆ ಹೇಳಿದೆ ದಾವಣಗೆರೆಯಲ್ಲಿ ಇಂಡಿಪೆಂಡೆಂಟಾಗಿ ಎಲ್ಲ ಕಡೆ ಸಂಘಟನೆ ಮಾಡಿಕೊಂಡು, ಎಸ್ಪೆಷಲಿ ಯೂತ್ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಆ ಒಂದು ಭಾಗದಲ್ಲಿ ಈ ಭಯದ ವಾತಾವರಣ ಇದೆ, ಜನಗಳು ಓಪನ್ ಆಗಿ ಮಾತಾಡೋದಕ್ಕೆ ಹೆದರ್ತಾರೆ. ಆ ಕಡೆ ಏನೋ ಇದೆ, ಅವ್ರ ಎದುರು ಮಾತಾಡಬಾರ್ದು, ವಿರೋಧ ಮಾತಾಡಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದೆಲ್ಲ ಹೇಳ್ತಾರೆ. ನಾವು ಪ್ರಾಮಾಣಿಕವಾಗಿರೋದ್ರಿಂದ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅದರ ಬಗ್ಗೆ ಧ್ವನಿ ಎತ್ತಬೇಕು, ಎಲ್ಲಿ ಅವಕಾಶಗಳು ವಂಚಿತರಾಗಿದ್ದಾರೆ ಅವ್ರಿಗೆ ಅವಕಾಶ ಸೃಷ್ಟಿ ಮಾಡೋದಕ್ಕೆ ನಮ್ಮ ಕೈಲಿ ಏನು ಕೆಲಸ ಆಗುತ್ತೆ ಅಂತ ಮಾಡಬೇಕು ಅಂತಂದು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಆಳವಾದ ನಂಬಿಕೆ ಇಟ್ಕೊಂಡು, ಸಂವಿಧಾನದಲ್ಲಿ ಆಳವಾದ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇದೇ ವಿಚಾರವಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀರಾ ಲೋಕಸಭಾ ಚುನಾವಣೆಗೆ. ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ ಗೆಲ್ಲೋದಿದೆ. ಅಫ್ಕೋರ್ಸ್ ದೊಡ್ಡ ಮಟ್ಟದಲ್ಲಿ ಓಟನ್ನು ಡಿವೈಡ್ ಮಾಡುವಂತಹದ್ದು ಇದೆ, ಒಂದಷ್ಟು ಜಾತಿ ಸಮೀಕರಣವೂ ಸಹ ಆಗುತ್ತೆ. ಆದರೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಪ್ರಬಲವಾದಂತಹ ಪಕ್ಷಗಳಿಗೆ ಜನ ಓಟ್ ಹಾಕ್ತಾರೆ, ಇಂಡಿಪೆಂಡೆಂಟನ್ನು ಅಲ್ಲಿ ಕನ್ಸಿಡರ್ ಮಾಡಲ್ಲ. ನೀವು ಇಂಡಿಪೆಂಡೆಂಟ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡಿ 46,000 ಓಟ್ಗಳನ್ನು ಪಡ್ಕೊತೀರಾ. ಇದು ಯಾವ ರೀತಿಯಾಗಿ ಸಾಧ್ಯವಾಯಿತು? 46,000 ಓಟ್ಗಳನ್ನು ಇಂಡಿಪೆಂಡೆಂಟ್ ಆಗಿ ಲೋಕಸಭೆಯಲ್ಲಿ ಪಡ್ಕೊಳೋದು ಯಾವ ರೀತಿಯಾಗಿ? ನೀವು ಕ್ಷೇತ್ರದಾದ್ಯಂತ ನೀವು ಒಂದಷ್ಟು ಪ್ರಚಾರವನ್ನು ಮಾಡಿದ್ರ, ನಿಮ್ಮ ಅಲೆ ಯಾವ ರೀತಿ ಇದ್ದಾಗ? ಎಕ್ಸಾಕ್ಟ್ಲಿ ಬಂದಿದ್ದು 42,097 ಓಟುಗಳು ನನಗೆ. ಅದು ಭಾಳ ಕಡಿಮೆ ಆಯಿತು ನಾನು ಹಾಕಿದ್ದ ಎಫರ್ಟಿಗೆ. ಈಗಲೂ ನೀವು ದಾವಣಗೆರೆ ಹತ್ರ ಹೋಗಿ ಕೇಳಿದರೆ ಆ GB ವಿನಯ್ ಕುಮಾರ್ 1.5 ಲಕ್ಷ ತಗೊಂತಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಬೆಟ್ಟಿಂಗ್ ಎಲ್ಲ ನಡೀತು, ಮಿನಿಮಮ್ 1 ಲಕ್ಷ ತಗೊಂತಾನೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಜನಗಳು ಬಹಳ ಗಟ್ಟಿಯಾಗಿ ಬದಲಾವಣೆ ಬಯಸಿದರು. ಆಮೇಲೆ ಈ ರೀತಿಯಾದಂಥ ಒಂದು ಕೆಲಸನ MP ಎಲೆಕ್ಷನ್ನಲ್ಲಿ ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಓಡಾಡಿ ಸಂಘಟನೆ ಯಾವ ಕ್ಷೇತ್ರದಲ್ಲಿ ಯಾರೂ ಮಾಡಿರಲಿಲ್ಲ. ಸೊ ನಾನು ಖಾಲಿ ಚಕ್ರ ಕಟ್ಕೊಂಡು ಗ್ರಾಮ ವಾಸ್ತವ್ಯ ಮಾಡ್ಕೊಂಡೆಲ್ಲ ಹೋಗಿದ್ದೆ. ಆಮೇಲೆ ಜನ ಇಷ್ಟಪಟ್ಟರು ನನ್ನ ಬ್ಯಾಕ್ಗ್ರೌಂಡ್ನ. ಆಮೇಲೆ ಮೇ ಬಿ ಸಿಂಪ್ಲಿಸಿಟಿನ, ಎಜುಕೇಷನಿಸ್ಟ್ ಅಂತ ನೋಡಿದರು. ನಾನು ಯಾವುದೇ ಒಬ್ಬ ಅಹಿಂದ ಕುರುಬ ಅದು ಇದು ಅಂತ ನೋಡಲಿಲ್ಲ. ನನ್ನ ಎಲ್ಲ ಹಳ್ಳಿನಲ್ಲಿ, ಇವನ್ ಲಿಂಗಾಯತ್ ಮೆಜಾರಿಟಿ ಇರೋ ಊರಲ್ಲೂ ಕೂಡ ಜನಗಳು ಬಂದು ಕೈಯಲ್ಲಿ ನಿಂಬೆಹಣ್ಣು ಕೊಟ್ಟು ಹಾರ ಹಾಕಿ ನನ್ನನ್ನು ರಿಸೀವ್ ಮಾಡ್ತಾಯಿದ್ರು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್. ಆ ಕ್ಷೇತ್ರದಲ್ಲಿ ಹಿಂಗೆ ಯಾರೋ ಬಂದು ಈ ಥರ ಮಾಡ್ತಾರೆ ಅಂತಂದು ಯಾರೂ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಹಿಂಗಾದಾಗ ಏನಾಯಿತು, ಆ ಬಸ್ ಕ್ರಿಯೇಟ್ ಆಯಿತು, ನನ್ನ ಫೇವರಾಗಿ ಒಂದು ವೇವ್ ಕ್ರಿಯೇಟ್ ಆಯಿತು. ಬಟ್ ಸಿದ್ದರಾಮಯ್ಯನವರು ಬರದೇ ಹೋಗಿದ್ರು ಆ ಕ್ಷೇತ್ರಕ್ಕೆ. ಪ್ರಚಾರದ ಟೈಮಲ್ಲಿ 2 ದಿನ ಅಲ್ಲೇ ಉಳ್ಕೊಂಡು 4 ರ್ಯಾಲಿ ಮಾಡ್ತಾರೆ. ಒಂದು ಹೊನ್ನಾಡಿನಲ್ಲಿ ಸಪರೇಟ್ ರ್ಯಾಲಿ, ಹರಿಹರದಲ್ಲೊಂದು, ದಾವಣಗೆರೆಯಲ್ಲಿ ಪ್ರಿಯಾಂಕಾ ಗಾಂಧಿ ಕರೆಸ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಇನ್ನೊಂದು ಕೇವಲ ಕುರುಬ ಮುಖಂಡರನ್ನ ಕರೆಸ್ಬಿಟ್ಟು ಒಂದು ಬಾಪೂಜಿ ಸಮುದಾಯ ಭವನ ಅಂತದೆ, ಶಾಮನೂರಲ್ಲಿ ಸೇರಿರೋದು. ಅಲ್ಲಿ ಸುಮಾರು ಒಂದು 2-3 ಸಾವಿರ ಜನ ಪಂಚಾಯತಿ ಮಟ್ಟದ ಲೀಡರ್ಗಳು ಹಳ್ಳಿಯಿಂದ ಕರೆಸ್ಬಿಟ್ಟು ಅವ್ರಿಗೆ ನೇರವಾಗಿ ಹೇಳ್ತಾರೆ, ಈ GB ವಿನಯ್ ಕುಮಾರ್ ಬೇಕಾ, ನಾನು ಬೇಕಾ ನಿಮಗೆ? ನನ್ನ ಕುರ್ಚಿ ಗಟ್ಟಿ ಮಾಡಬೇಕು ನೀವು, ಆತನಿಗೆ ಒಂದು ಓಟ್ ಹಾಕಬೇಡಿ, ಆ ಗಿರಾಕಿ ನನ್ನ ಮಾತು ಕೇಳಲಿಲ್ಲ, ಹಂಗೆ ಹಿಂಗೆ ಅಂತಂದೆಲ್ಲ ಅವಹೇಳನಕಾರಿಯಾಗೆಲ್ಲ ಮಾತಾಡ್ತಾರೆ. ನಮ್ಮ ಜನಕ್ಕೆ ಸಿದ್ದರಾಮಯ್ಯ ಅಂತಂದರೆ ಗಾಡ್ ಇದ್ದಂಗೆ. ಸೊ ಅವರೇ ಹಿಂಗೆ ಹೇಳಿದ್ದಾರೆ, ಅವ್ರ ಕುರ್ಚಿ ಗಟ್ಟಿ ಆಗಬೇಕು, ಇವನು ಮೊನ್ನೆ ಬಂದಿದ್ದಾನೆ, ಆಮೇಲೆ ಇವನಿಗೆ ಅವಕಾಶ ಇದೆ, ಇನ್ನೂ ವಯಸ್ಸಿದೆ ಅಂತಂದ್ಬಿಟ್ಟು ಏನು ಮಾಡಿದರು, ಇದೇನು ನನಗೆ 2-3 ಲಕ್ಷ ಓಟ್ ಬರಬೇಕಿತ್ತು. ಇವ್ರು ಹಿಂಗೆ ಹೇಳಿದ ಮೇಲೆ ಅದು ಓಟೆಲ್ಲ ಕಿತ್ಕೊಂಡು ಹೋಯ್ತು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಎಲೆಕ್ಷನ್ ಅಂತಂದರೆ ದುಡ್ಡು ಹಂಚ್ತಾರೆ. ಇವರು ಅಷ್ಟಿಷ್ಟೆಲ್ಲ ದುಡ್ಡಿನ ಒಳನೆ ಹರಿಸಿದ್ರು ಇವರೆಲ್ಲ. ನಾನು 1 ರೂಪಾಯಿನೂ ಹಂಚಲಿಲ್ಲ. 1 ರೂಪಾಯಿ ಕೊಡ್ದಂಗೆ ವೋಟರ್ಸಿಗೆ ಬಂದಿರೋಂಥ ಓಟುಗಳು 42,097 ದುಡ್ಡು ಹಂಚದಂಗೆ ಬಂದಿರೋಂಥ ಓಟುಗಳು ಇವೆಲ್ಲ. ಅಭಿಮಾನದ ಓಟುಗಳು, ಸ್ವಾಭಿಮಾನದ ಓಟುಗಳು, ಜನ ಇಷ್ಟಪಟ್ಟದ ಓಟುಗಳು. ಸೊ ಅದು ಇನ್ನೂ ಧೈರ್ಯ ಕೊಡ್ತು ನನಗೆ. ಸಿದ್ದರಾಮಯ್ಯನವರು ಇಷ್ಟೊಂದು ಹೇಳಿದ ಮೇಲೆ ಇಷ್ಟೊಂದು ಜನ ಓಟ್ ಹಾಕಿದ್ದಾರೆ ಅಂತ ಅವರು ಆಶ್ಚರ್ಯಪಟ್ರಂತೆ. ಯಾರೋ ಕೇಳಿದಾಗ ಒಂದು 5-6 ಸಾವಿರ ಓಟ್ ತಗೊಂಡಿರ್ತಾನೆ ಅಂತ ಅಂದ್ಕೊಂಡಿದ್ರಂತೆ. ಯಾರು ಇಲ್ಲ ಇಷ್ಟೊಂದಾಗ ಅವ್ರಿಗೂ ಆಶ್ಚರ್ಯ ಆಗಿದೆ ಇಷ್ಟು ಬಂದಿದೆ ಅಂತ. ಬಟ್ ನನಗೆ ತೃಪ್ತಿ ಇಲ್ಲ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಇನ್ನೂ ಜಾಸ್ತಿ ಬರಬೇಕಿತ್ತು. ಬಟ್ ಹಂಗಂತಂದು ಸುಮ್ಮನೆ ಕೂರಲಿಲ್ಲ. ಅದು ಜನಗಳ ಒಂದು ಆಶೀರ್ವಾದ. ಅದು 1 ಓಟ್ ಬರಲಿ, 40,000 ಓಟ್ ಬರಲಿ,
ಸೊ ಇನ್ನು ಇನ್ನೂ ಹೆಚ್ಚು ಏನೇನು ತಪ್ಪುಗಳಾಗಿದ್ದು ಸರಿ ಮಾಡ್ಕೊಂಡು ಮುಂದುವರಿಬೇಕು ಅಂತಂದು ಆಶೀರ್ವಾದ ಮಾಡಿದ್ದಾರೆ ಅಂತಂದು ನನ್ನ ಕೆಲಸ ಶುರು ಮಾಡಿಕೊಂಡೆ. ಸೊ ಸಾಮಾನ್ಯವಾಗಿ ಚುನಾವಣೆ ಸೋತಂತಹ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿಗಳು ಕ್ಷೇತ್ರ ಬಿಡ್ತಾರೆ. ಕ್ಷೇತ್ರಕ್ಕೂ ನಮಗೂ ಸಂಬಂಧವೇ ಇಲ್ಲ, ಎಲ್ಲೋ ಬಿಡು ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ ಅನ್ನುವಂತಹ ಮಾತುಗಳು ಬರ್ತವೆ. ಆದರೆ ನೀವು ಕ್ಷೇತ್ರ ಬಿಟ್ಟಿಲ್ಲ, ಸ್ವಾಭಿಮಾನಿ ಬಳಗ ಅನ್ನುವಂತಹ ನಿಮ್ಮದೇ ಆದಂತಹ ಒಂದು ತಂಡ ಕಟ್ಟಿಕೊಂಡು ಕ್ಷೇತ್ರದಾದ್ಯಂತ ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ, ಜನರ ಒಂದು ಕಷ್ಟ ಸುಖನ ಕೇಳ್ತಾ ಇದ್ದೀರಾ. ಈ ಚಿಂತನೆ ಯಾಕೆ ಬಂತು ನಿಮಗೆ? ಕ್ಷೇತ್ರದಲ್ಲಿ ಏನು MP ಎಲೆಕ್ಷನ್ ಆಯ್ತಲ್ಲ, ಆಗಿ ವಿತಿನ್ 10 days ಒಂದು ಜನರಿಗೆ ಧನ್ಯವಾದ ಅಂತಂದು ಒಂದು ಸಭೆ ಮಾಡಿದೆ ನಾನು. ಅಲ್ಲಿ ಒಂದು ಸುಮಾರು ಒಂದು 2-3 ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಬಂದರು. ಅಲ್ಲಿ ಒಂದು ಭಾಷಣದಲ್ಲಿ ಹೇಳಿದೆ, ಒಂದು ನಂದು ಮುಂದಿನ ನಡೆ ಏನು ಅಂತಂದು ಹೇಳಿದೆ. ನಾನಿಲ್ಲಿ MP ಆಗದೇ ಇರಲಿ, ಬಟ್ MP ರೀತಿಯಿಂದಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಅಪೇಕ್ಷೆ ಅದಾಗಿತ್ತು, ನೀವು 3,000 ಜನ ಬಂದಿದ್ದೀರಿ, ಇಲ್ಲಿ ನಿಮ್ಮ 43,000 ಜನ ಓಟ್ ಹಾಕಿದ್ದೀರಿ. ಸೊ MP ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಈಗ ಯಾರು MP ಆಗಿದ್ದಾರೆ ಅವ್ರ ಹತ್ರ ಕೆಲಸ ಮಾಡಿಸ್ತೀನಿ. ಈ ಕ್ಷೇತ್ರದಲ್ಲಿ ನಾನು ವ್ಯಾಪಕವಾಗಿ ಓಡಾಡಿದರೆ ಮಾತ್ರ ಅವ್ರು ಓಡಾಡೋದು, ಕೆಲಸ ಮಾಡೋದು. ನಾನು ಅವರ ಒಂದು ತಪ್ಪುಗಳನ್ನ ಎತ್ತಿಡಿದ್ರೆ ಮಾತ್ರ ಅವರು ಕೆಲಸ ಮಾಡೋವಂಥದ್ದು. ನಾನು ಮನೇಲಿ ಕೂತ್ಕೊಂಡ್ರೆ ಅವ್ರು ಓಡಾಡಲ್ಲ, ಕೆಲಸ ಮಾಡಲ್ಲ. ಸೊ ಅದು ಸತ್ಯ ಮಾಡಬೇಕಿತ್ತು. ಹಂಗಾಗಿ ಮತ್ತೆ ಅಲ್ಲಿ ಆ ಫಂಕ್ಷನ್ಗೆ ಕರೆದ್ರೂ ಹೋಗ್ತಾ ಇದ್ದೀನಿ. ನಾವೇನು ಮಾಡ್ತಿದ್ದೀವಿ ಅದನ್ನು ಮಾಡ್ತಿದ್ದಾರೆ. ಇವತ್ತು ನಾನು ಯಾವ್ದಾರ ಒಂದು ಹಳ್ಳಿ ಸ್ಕೂಲಿಗೆ ಹೋದರೆ ಒಂದು ವಾರ ಬಿಟ್ಟು ಅದೇ ಸ್ಕೂಲಿಗೆ ಹೋಗ್ತಾರೆ. ನಾವು IAS ಕೋಚಿಂಗ್ ಶುರು ಮಾಡಿದೆ ದಾವಣಗೆರೆಯಲ್ಲಿ, ಅವರು ಕೂಡ IAS ಕೋಚಿಂಗ್ ಶುರು ಮಾಡಿದರು. ಅವ್ರಿಗೆ ಐಡಿಯಾನೇ ಇಲ್ಲ ಇದೆ IAS ಕೋಚಿಂಗ್ ಮಾಡಬೇಕಂತ. 40 ವರ್ಷ ಶಿಕ್ಷಣದಲ್ಲಿ ದೊಡ್ಡ ಉದ್ದಿಮೆ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ ಏನೇನೋ ಮಾಡಿರೋರಿಗೆ IAS ಕೋಚಿಂಗ್ ಮುಂಚೆ ಹೊಳಿಬೇಕಿತ್ತು. ನಾನು ಮಾಡಿದ ಮೇಲೆ ಮಾಡಿದರು, IAS ಕೋಚಿಂಗ್ ಎಲ್ಲ ಮಾಡಿದರು. ಆಮೇಲೆ ಕೌಶಲ್ಯ ಅಭಿವೃದ್ಧಿ ಅಂತಂದೆಲ್ಲ ತೊಗೊಂಬಂದರು. ನಾವೆಲ್ಲ ಯೂತ್ಗಳನ್ನ ಯಾವಾಗ ಟಚ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಒಂದು ಹೆಮ್ಮೆ ಇದೆ. ಏನು ಹೇಳಿದ್ದೆ, ಒಂದು ವಾದ ಕೊಟ್ಟಿದ್ದೆ, ಅವರಿಗೆ ಪ್ರಾಮಿಸ್ ಮಾಡಿದ್ದೆ. ಸೊ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಜನ ಹೇಳ್ತಿರೋದು ಅದು, ವಿನಯ್ ಕುಮಾರ್ ಓಡಲಿಲ್ಲ ಅಂದರೆ ಇವ್ರ ಮನೆಯಿಂದ ಆಚೆ ಬರ್ತಿರ್ಲಿಲ್ಲ, ಕೆಲಸ ಮಾಡ್ತಿರ್ಲಿಲ್ಲ ಅಂತ. ವಿನಯ್ ಕುಮಾರ್ ಓಡಾಡ್ತಾ ಇರೋದಕ್ಕೆ ಇವತ್ತು ಕೆಲಸಗಳು ಆಗ್ತಾ ಇದ್ದಾವೆ ಅಂತಂದು ಹೇಳ್ತಾ ಇದ್ದಾರೆ. ಬಟ್ ಅದು ನಾವು ಬರೀ ಆಪೋಸಿಷನಲ್ಲಿ ಇದ್ದರೆ ಸಾಲದು, ನಾವು ಕೂಡ ರಾಜಕೀಯ ಅಧಿಕಾರ ಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ಕೆಲಸಗಳು ನಡೀತಾ ಇದ್ದಾವೆ ಕ್ಷೇತ್ರದಲ್ಲಿ. ಸರ್, ನಿಮ್ಮನ್ನು ಜನ ಅಹಿಂದ ನಾಯಕ, ಅದರಲ್ಲೂ ಯುವ ನಾಯಕ ಅಂತ ಸಾಕಷ್ಟು ಗುರುತಿಸ್ತಾ ಇದ್ದಾರೆ. ಸದ್ಯ ರಾಜ್ಯಾದ್ಯಂತ ಒಂದಷ್ಟು ಸಭೆ ಕಾರ್ಯಕ್ರಮ ಇರಬಹುದು, ಅಹಿಂದ ಕಾರ್ಯಕ್ರಮ, ಸಾಮಾನ್ಯ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆದರೂ ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ. ನೀವು ಅಂತಹ ಕಾರ್ಯಕ್ರಮದಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ. ಇಷ್ಟೊಂದು ಜನ ಸೇರ್ಲಿಕ್ಕೆ ಕಾರಣ ಏನು ಸರ್ ನಿಮ್ಮ ಕಾರ್ಯಕ್ರಮಗಳಿಗೆ? ಸಾವಿರಾರು ಜನ, 100,000 ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ಬೇಕು. ಫ್ಯೂಚರಲ್ಲಿ ಸೇರಂಗ 100% ಆಗುತ್ತೆ ಒಂದಿನ. ಅದು ನಾವು ಕನ್ಸಿಸ್ಟೆಂಟ್ ಆಗಿ ಪ್ರಾಮಾಣಿಕವಾಗಿದ್ದರೆ. ಅದು ಕಾರಣ ಏನು ಅಂತಂದರೆ, ಬೇರೆ ಜಿಲ್ಲೆಗಳಲ್ಲಿ, ಬೇರೆ ತಾಲೂಕಲ್ಲಿ ನಾನು ದಾವಣಗೆರೆಯಲ್ಲಿ ಮಾಡಿದ್ದಂಥದ್ದನ್ನು ಅವರು ಸಾಹಸ ಅಂತ ನೋಡ್ತಾ ಇದ್ದಾರೆ, ಒಂದು ಧೈರ್ಯ ಅಂತ ನೋಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಈ ಮಟ್ಟದ ಧೈರ್ಯ ತೋರಿಸೋದು ಈ ಕಾಲದಲ್ಲಿ ಕಷ್ಟ ಅಂತಂದು. ಆಮೇಲೆ ಅಲ್ಲಿ ಸತ್ಯಗಳೆಲ್ಲ ಗೊತ್ತಾಯಿತು. ಇವರು ದುಡ್ಡು ಕೊಡ್ದಂಗೆ ಇಷ್ಟೊಂದು ಓಟು ಬಂದಿದೆ, ಆಮೇಲೆ ಬಲಾಢ್ಯರನ್ನು ಎದುರಾಕೊಂಡಿದ್ದಾರೆ. ನಾನು ಯಾರನ್ನೂ ಎದುರಾಕೊಂಡಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇತ್ತು, ಹೋಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದು. ಬಟ್ ಅದು ಇಷ್ಟ ಆಯಿತು, ಆ್ಯಂಪ್ಲಿಫೈ ಆಯಿತು. ಬೇರೆ ಬೇರೆ ಜನಾಂಗದವರು, ಎಲ್ಲ ಜಾತಿಯವರು, ನಾನು ಆಲ್ಮೋಸ್ಟ್ ಎಲ್ಲ ಲಿಂಗಾಯತ ಮಠಗಳಿಗೂ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ. ಹಾಗೇನೆ ಅದು ಬೋವಿ ಜನಾಂಗದವ್ರು ಇರ್ಬೋದು, ಮೇದಾರ ಚಿಕ್ಕ ಪುಟ್ಟ ಮೇದಾರ ಉಪ್ಪಾರ ಸಮಾಜದವ್ರು ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ವಾಲ್ಮೀಕಿ ಕಾರ್ಯಕ್ರಮಗಳಿರ್ಬೋದು. ಆಮೇಲೆ ನಮ್ಮ ಕಾರ್ಯಕ್ರಮ ಹೆಚ್ಚಿರ್ತದೆ. ಯಾವುದೋ ಕುರುಬ ಸಮಾಜದ ಕಾರ್ಯಕ್ರಮಕ್ಕೆ ನ್ಯಾಚುರಲ್ ಆಗಿ ಆ ಒಂದು ಅಫಿನಿಟಿ ಇದ್ದೇ ಇರ್ತದೆ, ಈ ಜಾತಿಯವನು ಅಂತಂದು. ಸೊ ಅಲ್ಲಿ ಹಲವಾರು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ನಾನು ಮುಖ್ಯ ಅತಿಥಿಯಾಗಿ, ಏನೂ ಅಪೇಕ್ಷೆ ಇಲ್ದಂಗೆ ನೀವು ಫಂಕ್ಷನಿಗೆ ಬಂದು ಮಕ್ಕಳನ್ನು ಮತ್ತು ಪೋಷಕರನ್ನು ಉದ್ದೇಶಿಸಿ ನಿಮ್ಮ UPSC ಬಗ್ಗೆ ಮಾತಾಡಿ, ಶಿಕ್ಷಣದ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ನಾನು ಕೂಡ ಆ ವೇದಿಕೆಗಳಲ್ಲಿ ಹೋದಾಗ ರಾಜಕಾರಣ ಮಾತಾಡೋದೇ ಇಲ್ಲ. ನಾನು ಪ್ಯೂರ್ಲಿ ಎಜುಕೇಷನ್ ಬಗ್ಗೆ ಮಾತಾಡ್ತೀನಿ. ಬಟ್ ಅವರಿಗೆ ಪ್ರೇರೇಪಿಸ್ತೀನಿ, ನೀವು ಪೊಲಿಟಿಕ್ಸಿಗೆ ಬರಬೇಕು, ಯೂತು ಒಳ್ಳೊಳ್ಳೆಯವರು ರಾಜಕಾರಣಕ್ಕೆ ಬರಬೇಕು ಅಂತಂದೆಲ್ಲ ಹೇಳ್ತೀನಿ. ಸೊ ಹಾಗಾಗಿ ಏನೋ ಅಪೇಕ್ಷೆ ಇಲ್ಲದೆ ನಾವು ಇನ್ನೊಂದು ಜಾಗಕ್ಕೆ ಹೋದಾಗ ಸಹಜವಾಗಿ ಜನಗಳು ಇಷ್ಟಪಡ್ತಾರೆ. ಆಮೇಲೆ ಏನೋ ಕೊಡೋಕ್ಕೆ ಬಂದಿದ್ದಾನೆ ಸ್ವಲ್ಪ ನಾಲೆಡ್ಜು ಏನಂತಂದಾಗ ಜನಗಳು ಸೇರ್ತಾರೆ. ಅದು ನಾವು ಸೋಷಿಯಲ್ ಮೀಡ್ಯಾದಲ್ಲೂ ಅದು ಹೈಲೈಟ್ ಆಗ್ತಾಯಿದೆ. ಸೊ ಹಾಗಾಗಿ ಜನಗಳು ಆಶೀರ್ವಾದ ಮಾಡ್ತಾಯಿದ್ದಾರೆ. ನೀವು ನಮ್ಮ ಕಮೆಂಟ್ಸ್ ಎಲ್ಲ ನೋಡಿದರೆ ನೀವು ನಮ್ಮ ಇದರಲ್ಲಿ, ನೀವು ನೆಕ್ಸ್ಟ್ MLA ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ನೀವು ನೆಕ್ಸ್ಟ್ ಅದು ಆಗಬೇಕು ಅಂತಂದು ಯಾವುದೋ ಊರಲ್ಲಿ ಯಾವುದೋ ಮೂಲೆಯಲ್ಲಿರೋರು, ಪರಿಚಯ ಇಲ್ಲದಿರೋರು ಅಭಿಮಾನ ತೋರಿಸ್ತಾ ಇದ್ದಾಗ ಅದೆಲ್ಲ ಆಶಾಕಿರಣ ಇದ್ದಂಗೆ. ಅದು ಮಾದರಿ ಕೂಡ. ಅಂದರೆ ಯಾರ್ಯಾರು ಫೆನ್ಸ್ ಸಿಟರ್ಸ್ ಅಂತ ಇರ್ತಾರೆ, ಮನೇಲಿ ಕೂತ್ಕೊಂಡು ಕನಸು ಕಾಣ್ತಿರ್ತಾರೆ, ನಾನು ಹಿಂಗೆ ಒಂದು ಕಾಲದಲ್ಲಿ ಕನಸು ಕಾಣ್ತಾ ಇದ್ದೆ. ಐ ಥಿಂಕ್ ಅವರಿಗೆಲ್ಲ
ಇನ್ಸ್ಪೈರ್ ಆಗಬೇಕು, ಈ ಥರ ಎಲ್ಲ ಬೆಳವಣಿಗೆ ನೋಡಿ ನಾವು ರಾಜಕಾರಣಕ್ಕೆ ಧುಮುಕಬೇಕು ಅಂತಂದು. ಸೊ ನನಗೊಂದು ಅದೊಂದು ಆಸೆ ಇದೆ, ಇನ್ನೊಬ್ಬರನ್ನ ನಾನು ಬೆಳೆದು ಜೊತೆಗೆ ಹಲವಾರು ಲೀಡರ್ಸ್ನ ಜೊತೆ ಕರ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ. ಯಾರಿಗೆ ರಾಜಕೀಯ ನೆಲೆ ಇಲ್ಲ, ಯಾರು ಇಲ್ಲಿ ತನಕ ತುಳಿತಕ್ಕೊಳಗಾಗಿದ್ದಾರೆ ಅವನ್ನೆಲ್ಲ ಎತ್ತಬೇಕು ಅಂತಂದು ಒಂದು ಪ್ಲ್ಯಾನ್ ಕೂಡ ಇದೆ. ಸರ್, ತಾವು ಎಜುಕೇಷನಿಸ್ಟ್ ಆಗಿ ಒಂದು ಅಹಿಂದ ನಾಯಕರಾಗಿ ಕುರುಬ ಸಮುದಾಯದಲ್ಲೂ ಒಂದಷ್ಟು ತಮ್ಮದೇ ಆದಂತಹ ಒಂದು ಫ್ಯಾನ್ ಬೇಸನ್ನು ಹೊಂದಿದ್ದೀರಾ. ಈಗ ಬೈ ಎಲೆಕ್ಷನ್ ಬರ್ತಾ ಇದೆ ದಾವಣಗೆರೆ ದಕ್ಷಿಣದ್ದು. ಹಿಂದೆ ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಒಂದು ಮಾತನ್ನು ಹೇಳಿದರು, ನನ್ನ ನಂತರದಲ್ಲಿ ನನ್ನ ಕುಟುಂಬ ಬಿಟ್ಟು ಬೇರೆಯವ್ರಿಗೆ ಟಿಕೆಟನ್ನು ಕೊಡಿಸ್ತೀನಿ ಅಂತ. ನಿಮ್ಮ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲೂ ನಿಮ್ಮ ಹೆಸರು ಕೇಳಿಬರ್ತಾ ಇದೆ, ಬಿ ಜೆ ಪಿಲೂ ಕೇಳಿಬರ್ತಾ ಇದೆ. ಚುನಾವಣೆ ಬಗ್ಗೆ ಆಸಕ್ತಿ ಇದೆಯಾ? ಖಂಡಿತ ಆಸಕ್ತಿ ಇದೆ ನನಗೆ. ಈ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು. ಅದು ಯಾಕೆ ಅಂತ್ಯ ಆಗ್ಬೇಕಂದ್ರೆ ಅಭಿವೃದ್ಧಿ ಬರೋದಕ್ಕೋಸ್ಕರ ಅದು ಅಂತ್ಯ ಆಗಬೇಕು. ಯಾಕಂದರೆ ಒಂದೇ ಕುಟುಂಬದಲ್ಲಿದ್ದಾಗ ಅವ್ರಿಗೆ ಅಭಿವೃದ್ಧಿಯಲ್ಲಿ ಆಸಕ್ತಿ ಇರೋದಿಲ್ಲ. ಅವರು ಎಲ್ಲ ನಮಗೆ ಬೇಕು, ನಾವೇ ಶ್ರೀಮಂತರಾಗಬೇಕು, ನಾವೇ ಬಲಾಢ್ಯರಾಗಬೇಕು ಅನ್ನೋದಿರ್ತದೆ. ಸೊ ಅದು ವಿಕೇಂದ್ರೀಕರಣ ಆಗಬೇಕಂದ್ರೆ ನಾವು ಯಾರು ರಾಜಕೀಯ ಹಿನ್ನೆಲೆ ಇಲ್ದಿರೋಂಥವ್ರು, ಹೊಸಬ್ರು, ಈ ಹೊಸ ಶಕ್ತಿ ಇರೋಂಥವ್ರು, ನವ ಚೈತನ್ಯ ಅಂತ ಏನು ಹೇಳ್ತೀವಿ ಅಂಥ ರಾಜಕಾರಣಕ್ಕೆ ಬರಬೇಕಂತ ಪ್ರತಿಪಾದಿಸ್ತಾ ಬಂದಿದ್ದೀನಿ. ಈಗ ಒಂದು ಅವಕಾಶ ಬಂದಿದೆ. ಸೊ ಹಾಗಾಗಿ ಅಲ್ಲಿ ನಾನು ಕೂಡ ವ್ಯಾಪಕವಾಗಿ ಓಡಾಡ್ತಾ ಇದ್ದೀನಿ. ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇರೋದ್ರಿಂದ ಸಹಜವಾಗಿ ಎಲ್ಲ ಕಡೆಯೂ ಯಾರು ನಮ್ಮ ಮುಂಚೆ ಕಾಂಗ್ರೆಸ್ಸಲ್ಲಿ ಕೂರಿಸ್ಕೊಂಡಿದ್ರಿಂದ ಅಲ್ಲಿ ಅವರು ಕಾಂಗ್ರೆಸ್ಸಿಂದ ಬನ್ನಿ ಅಂತ ಹೇಳ್ತಾರೆ, ಈ ಕಡೆ ಯೂತ್ ಏನಿದ್ದಾರೆ ಬಿ ಜೆ ಪಿಯಿಂದ ತೊಗೊಂಬನ್ನಿ ಅಂತ ಹೇಳ್ತಾರೆ. ನಾನು ಸ್ವಲ್ಪ ನ್ಯೂಟ್ರಲ್ ಆಗಿದ್ದರಿಂದ, ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಎರಡು ಕಡೆ ಸಮಾನ ಅವಕಾಶಗಳು ಸಿಗ್ತೇವೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ಸಲ್ಲಿ ಅವಕಾಶಗಳು ಇಲ್ಲ ಅಲ್ಲಿ. ಯಾಕೆಂತಂದರೆ ಅಲ್ಲಿ ಹೊಸಬ್ರನ್ನ ಬೆಳೆಸುವಂಥ ಒಂದು ಪದ್ಧತಿ ಸಂಪ್ರದಾಯ ಅಲ್ಲಿಲ್ಲ. ಅಲ್ಲಿ ಯಾರಿಗಿದೆ ಉಳ್ಳವರಿಗೆ ಅವಕಾಶ ಅಲ್ಲಿ ಮುಸ್ಲಿಮ್ಸಿಗೆ ಅವಕಾಶ ಸಿಗಬೇಕಾಗಿತ್ತು. ಸುಮಾರು 70-80 ಸಾವಿರ ಜನಸಂಖ್ಯೆ ಇರೋಂಥದ್ದು, 65-70 ಸಾವಿರ ವೋಟ್ಸ್ ಇರೋಂಥದ್ದು. ಶಾಮನೂರು ಶಿವಶಂಕರಪ್ಪನವ್ರು ಅವರಿಗೆ ಕೊಡ್ತೀವಿ ಅಂತ ಹೇಳಿದರು. ಬೈ ಡಿಫಾಲ್ಟ್ ಬಂದುಬಿಡಬೇಕಿತ್ತು. ಈಗ ಅವ್ರು ಹೋರಾಟ ಮಾಡಬೇಕು, ಎಲ್ಲ ಕಡೆ ಹೋಗಿ ಒತ್ತಡ ಹಾಕಬೇಕು. ಅಲ್ಲಿ ಆ ರೀತಿ ಇರ್ತದೆ. ನೀವು ಲಾಬಿ ಮಾಡಿ ನಮ್ಮ ಆಡು ಮಾತಲ್ಲಿ ಹೇಳ್ಬೇಕು, ಈ ಬಕೆಟ್ ಹಿಡಿಯೋದು ಅಂತಂದ್ಬಿಟ್ಟು ನೀವು ಅದನ್ನು ದಶಕಗಳು ಒಂದು 2-3 ದಶಕ ಹಂಗೆ ಮಾಡಿದ್ರಷ್ಟೇ ಅಲ್ಲಿ ಏನಾದರೂ ಅವಕಾಶ ಇರ್ತದೆ. ಅಲ್ಲಿ ಮೆರಿಟ್ಟಿಗೆ ಅಥವಾ ಒಂದು ನಿಯತ್ತಿಗೆ ಅಲ್ಲಿ ಬೆಲೆ ಇಲ್ಲರಂಥದ್ದು. ಸೊ ನನ್ನ ಕೂಡ ಯಾರು ಬಂದು ಅಪ್ರೋಚ್ ಮಾಡಲಿಲ್ಲ, ಯಾವ ಲೀಡ್ರು ಕೂಡ ಎಂಟರ್ಟೈನ್ ಮಾಡಲಿಲ್ಲ. ನಾವು ಒಂದು ನಾನಾಗೆ ಹೋಗಿ ಅಪ್ರೋಚ್ ಮಾಡಿಲ್ಲ. ಬಟ್ ಈ ವೇದಿಕೆಗಳು ಬಂದಾಗ ಅವ್ರ ದುರಹಂಕಾರನ ನಾವು ಎದುರಿಸಿದ್ದೀವಿ, ಅವಮಾನಗಳನ್ನು ಎದುರಿಸಿದ್ದೀವಿ. ಸೊ ಇದೆಲ್ಲ ನೋಡಿದಾಗ ನನಗೆ ಅನಿಸಿದ್ದು ಇಂಡಿಪೆಂಡೆಂಟಾಗಿ ನಾವು ಒಂದು ಥರ್ಡ್ ಫೋರ್ಸಾಗಿ ಎಮರ್ಜ್ ಆಗೋಣ ಅಂತಂದು ಇನ್ನೂ ಒಂದು ದೊಡ್ಡ ಆಕಾಂಕ್ಷೆಯಿಂದ ರಾಜ್ಯ ತುಂಬ ಓಡಾಡ್ತಾ ಇದ್ದೀನಿ. ಬಟ್ ಈ ದಕ್ಷಿಣದಲ್ಲಿ ಬಿ ಜೆ ಪಿಯಿಂದ ನನ್ನ ಹೆಸರು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ವೆರಿ ಶ್ಯೂರ್. ಅಲ್ಲಿ ಕೂಡ ಅಲ್ಲಿ 2-3 ಭಾಗ ಆಗಿದ್ದಾವೆ. ಆಮೇಲೆ ನನಗೇನಪ್ಪ ಅಂತಂದರೆ ಮತ್ತೆ ಅಲ್ಲಿ ಸಮರ್ಥ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಮಗ ಏನಾದರೂ ಟಿಕೆಟ್ ತೊಗೊಂಬಂದರೆ ಅವರು ಗೆಲ್ಲಬಾರ್ದು ಅನ್ನೋದು ನನ್ನ ನಿಲುವು. ಸೊ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಗಮನಿಸೋದಾದರೆ ಯುವ ನಾಯಕತ್ವಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾರೆ, ವಾಗ್ಮಿಗಳನ್ನು ಗುರುತಿಸ್ತಾರೆ, ವಿದ್ಯಾವಂತರನ್ನು ಗುರುತಿಸ್ತಾರೆ, ಸಮಾಜದಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ನಾಯಕರನ್ನು ಗುರುತಿಸಿ ಟಿಕೆಟ್ ಕೊಡುವಂಥದ್ದು ನಾವು ಸಾಮಾನ್ಯವಾಗಿ ಗಮನಿಸ್ಕೊಂಡು ಬಂದಿದ್ದೀವಿ. ನೀವು ವಾಗ್ಮಿಗಳು, ಎಜುಕೇಷನಿಸ್ಟ್, ಹಾಗೂ ನಿಮ್ಮ ಹೆಸರು ಸಂಘ ಪರಿವಾರದಿಂದ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದೆ ಅನ್ನುವಂಥದ್ದು ಬಿ ಜೆ ಪಿ ಮೂಲದಿಂದ. ಸಂಘ ಪರಿವಾರಕ್ಕೂ ನಿಮಗೂ ಏನಾದರೂ ಒಂದಷ್ಟು ಅವಿನಾಭಾವ ಸಂಬಂಧ ಇದೆಯಾ, ಟಚ್ ಇದೆಯಾ? ಯಾವ ರೀತಿಯಾಗಿ ಸಂಘ ಪರಿವಾರದಿಂದ ನಿಮ್ಮ ಹೆಸರು ಹೋಯ್ತು? ಅಲ್ಲ, ಆ ಥರ ಹೇಳ್ತಿದ್ದಾರೆ ಹೆಸರು ಹೋಗಿದೆ ಅಂತಂದು. ಈಗ ನೀವು ಹೇಳ್ದಂಗೆ ಟ್ಯಾಲೆಂಟೆಡ್ ಇದ್ದಾರೆ ಅಥವಾ ಈ ಥರ ಹೊಸಬ್ರು ಇದ್ದಾರೆ, ಕೆಲಸ ಮಾಡ್ತಾರೆ ಅನ್ನೋದನ್ನು ಗುರುತಿಸಿ ಕೊಡ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಈಗ ಇನ್ನೊಂದು 15-20 ದಿನದಲ್ಲಿ ಅಥವಾ ಇನ್ನೊಂದು ಮಂತಲ್ಲಿ, ಇನ್ನೊಂದು ವಾರದಲ್ಲಿ ಅನೌನ್ಸ್ ಆಗುತ್ತೆ, ಡೇಟ್ಸ್ ಅನೌನ್ಸ್ ಆಗುತ್ತೆ. ಅದಾದಮೇಲೆ ವಿತಿನ್ 45 ಡೇಸ್ ಎಲೆಕ್ಷನ್ ಆಗುತ್ತೆ. ಆ ಒಂದು 45 ಡೇಸಲ್ಲಿ ಗೊತ್ತಾಗುತ್ತೆ ಮಾಡ್ತಾರೋ ಇಲ್ಲ ಅಂತಂದು. ಆ ರೀತಿ ಗುರುತಿಸಿ ಈಗ ನನ್ನನ್ನು ಕೇಳ್ದಂಗೆ ಅಥವಾ ಈ ಥರ ಮಾಡ್ತಾರೆ ಅಂತಂದ್ರೆ ದಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಈಗ ಪ್ರಜಾಪ್ರಭುತ್ವದಲ್ಲಿ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು. ಅವರ ಜಾತಿ ನೋಡ್ದಂಗೆ, ಅವ್ರ ಹಿನ್ನೆಲೆ ನೋಡ್ದಂಗೆ, ಅವ್ರ ಕೆಲಸ ನೋಡಿ, ಅವರ ಸಾಮರ್ಥ್ಯ ನೋಡಿ, ಅವರಲ್ಲಿ ಏನಾದ್ರು ಪ್ರತಿಭೆ ಇದ್ದರೆ ಗುರುತಿಸಿ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತಂದರೆ ಅದು ವಂಡರ್ಫುಲ್ ಡೆವಲಪ್ಮೆಂಟ್. ಅದು ಯಾವುದೇ ಪಕ್ಷ ಆಗಿರಲಿ. ಇನ್ಫ್ಯಾಕ್ಟ್ ನನಗೀಗ ಜನ ಹೇಳ್ತಾ ಇದ್ದಾರೆ, ನೀವು ಅಸೆಂಬ್ಲಿನಲ್ಲಿ ಇರಬೇಕು, ನೀವು ಯಾವ ಪಕ್ಷದಿಂದ ಬರ್ತಿರೋ ಗೊತ್ತಿಲ್ಲ, ತೊಗೊಂಬಂದು ನಿಮಗೆ ಓಟ್ ಹಾಕ್ತೀವಿ. ಜನಗಳೇ ಆ ಥರ ಹೇಳ್ತಿದ್ದಾರೆ. ನೀವು ಲೋಕಲ್ಲಾಗಿ ಬಂದಾಗ ಸಿದ್ಧಾಂತಗಳು ಮೆಲ್ಟ್ ಆಗಿಬಿಡ್ತವೆ. ಲೋಕಲ್ ಲೆವೆಲಲ್ಲಿ ಯಾವ ಸಿದ್ಧಾಂತನೂ ವರ್ಕೌಟ್ ಆಗಲ್ಲ. ಅಲ್ಲಿ ಅವ್ರಿಗೆ ಬೇಕಿರೋದೇನು ಡೆವಲಪ್ಮೆಂಟ್.
ಇವರು ಎಜುಕೇಷನ್ ಇದ್ದಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಇವ್ರಿಗೊಂದು ವಿಷನ್ ಇದೆ. ಫಾರ್ ಎಕ್ಸಾಂಪಲ್ ಅಲ್ಲಿ UBDT ಕಾಲೇಜ್ ಅಂತ ಇದೆ, ಅದನ್ನು IIT ಕನ್ವರ್ಟ್ ಮಾಡಬೇಕು ಅಂತಂದು. ದಾವಣಗೆರೆ ಅಂತ ಸಿಟಿಗೆ IIT ಬೇಕಂತ ನಾನು 2-3 ವರ್ಷದಿಂದ ಮಾತಾಡ್ತಾ ಇದ್ದೀನಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು, ಒಂದು ಏರ್ಪೋರ್ಟ್ ಬೇಕು, ಅಲ್ಲಿರೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಆಗಬೇಕು. ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗಿ, ಅಂದರೆ ಸರ್ಕಾರಿ ಶಾಲೆಗಳೆಲ್ಲ ಅಪ್ಗ್ರೇಡ್ ಆಗಿ ಅಲ್ಲಿರುವಂಥ ಬೆಸ್ಟ್ ಪ್ರೈವೇಟ್ ಸ್ಕೂಲಿಗೆ ಆನ್ ಪಾರ್ ಹಳ್ಳಿ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅಂತಂದು ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ಒಂದು ಅಭಿಯಾನ ಎಲ್ಲ ಮಾಡಿದ್ವಿ ನಾವು. ಸೊ ಇದನ್ನೆಲ್ಲ ಗಮನಿಸಿರೋ ಜನಗಳು ಏನು ಹೇಳ್ತಾ ಇದ್ದಾರೆ, ನಮಗೆ ವ್ಯಕ್ತಿತ್ವ ಮತ್ತು ವ್ಯಕ್ತಿ ನೋಡಿ ನಾವು ಓಟ್ ಹಾಕ್ತೀವಿ, ನೀವು ಎಲ್ಲಿಂದನಾದರೂ ಬನ್ನಿ ಅಂತಂದು ಎಲ್ಲ ಸಮಾಜದ ಎಲ್ಲ ಜಾತಿ ಧರ್ಮದ ಜನಗಳು ಯುನಾನಿಮಸ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ನನ್ನ ಅನಿಸಿಕೆ. ಸೊ ಸದ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಚುನಾವಣೆ ಘೋಷಣೆನೇ ಆಗಿಲ್ಲ, ಈಗಾಗಲೇ ದೊಡ್ಡ ಮಟ್ಟದಲ್ಲಿ ವಾರ್ ಶುರುವಾಗಿದೆ. ಒಂದು ಕಡೆ ಶಾಮ್ನೂರ್ ಫ್ಯಾಮಿಲಿಯವರು ನಮಗೆ ಟಿಕೆಟ್ ಬೇಕು ಅಂತ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರಿಂದ ನಮಗೆ ಟಿಕೆಟ್ ಬೇಕು ಅಂತ, ಇನ್ನೊಂದು ಕಡೆ ಅಹಿಂದಾದವರು ನಮಗೂ ಟಿಕೆಟ್ ಕೊಡಿ, ನಾವು ಇಲ್ಲಿ ಆಕಾಂಕ್ಷಿಗಳು ಅನ್ನುವಂತಹದ್ದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಟಿಕೆಟ್ಗೆ ಹೊಡೆದ 3 ಮನೆ ಆಗಿದೆ. ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಇಲ್ಲ ಅಂತ ಇಲ್ಲ, ಕೆಲವೊಂದಷ್ಟು ಆಕಾಂಕ್ಷಿಗಳಿದ್ದಾರೆ. ಆದರೆ ಬಿಜೆಪಿ ಈ ಬಾರಿ ನಾವು ನಿರೀಕ್ಷೆಗೂ ಮೀರಿದಂತಹ ಒಂದು ಕ್ಯಾಂಡಿಡೇಟ್ನ ಹಾಕಬೇಕು ಅನ್ನುವಂತಹ ಚರ್ಚೆ ಮಾಡ್ತಾ ಇದೆ. ತಮಗೇನಾದರೂ ಅನಿರೀಕ್ಷಿತವಾಗಿ ಬಿಜೆಪಿ ಟಿಕೆಟ್ ಒಲ್ದು ಬಂದರೆ ಯಾವ ರೀತಿ ಇರುತ್ತೆ ಚುನಾವಣೆ? ಅಲ್ಲ, ಆ ರೀತಿ ಅನಿರೀಕ್ಷಿತವಾಗಿ ಟಿಕೆಟ್ ಸಿಕ್ತು ಅಂತಂದರೆ ಐ ಥಿಂಕ್ ಒಂದು ಯುನೈಟೆಡ್ ಫೈಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ಅಲ್ಲಿ BJP ಇದುವರೆಗೂ ಗೆದ್ದಿಲ್ಲ ಆ ಕ್ಷೇತ್ರದಲ್ಲಿ. ಸ್ಟೇಟ್ ಲೀಡರ್ಶಿಪ್ಪಿಂದ ಹಿಡಿದು ಸೆಂಟ್ರಲಿಂದ ಹಿಡಿದು ಲೋಕಲ್ ಲೀಡರ್ಶಿಪ್ ತನಕ ಗೆಲ್ಲೇಬೇಕು ಅನ್ನೋದೊಂದಿದೆ ಆ ಒಂದು ಕ್ಷೇತ್ರದಲ್ಲಿ. ಕಾರಣ MP ಎಲೆಕ್ಷನ್ನಲ್ಲೂ ಅವರಿಗೂ ಕೂಡ ಅನಿರೀಕ್ಷಿತವಾಗಿ ಸೋಲಾಯಿತು, ಅದು ಪದೇ ಪದೇ ಗೆಲ್ತಾ ಇದ್ರು ಅಲ್ಲಿ. ಸೊ ಹಾಗಾಗಿ ಆ ಒಂದು ಸೋಲನ್ನು ಏನು ಕಾಂಪನ್ಸೇಟ್ ಮಾಡೋದಕ್ಕೂ ಇದು ಆಗಬೇಕನ್ನೋದಿದೆ. ಆಮೇಲೆ ನನಗೆ ಟಿಕೆಟ್ ಸಿಕ್ಕರೆ ನನ್ನ ಅನಿಸಿಕೆ, ನನಗೆ ಮುಸ್ಲಿಮ್ಸು ಸೇರ್ಕೊಂಡಂಗೆ ಎಲ್ಲರೂ ಓಟ್ ಹಾಕ್ತಾರೆ ಅನ್ನೋದು. ಆಮೇಲೆ ದಾವಣಗೆರೆ ಆಚೆಯಿಂದ ಟೀಮ್ಗಳು ಬರ್ತವೆ, ಯಾಕಂದ್ರೆ ನಾವು ರಾಜ್ಯ ಪ್ರವಾಸ ಮಾಡಿರೋದ್ರಿಂದ ಬೂತ್ ಮಟ್ಟದಲ್ಲಿ ಓಡಾಡಿ ವಿನಯ್ ಕುಮಾರ್ ಪರ ನಾವು ಹೋರಾಟ ಮಾಡಿ ಕೆಲಸ ಮಾಡೋಣ ಅನ್ನೋದು ಒಂದು ಹೊಸ ಟ್ರೆಂಡ್ ಕೂಡ ಶುರು ಆಗುವ ಸಾಧ್ಯತೆ ಇರ್ತದೆ. ಒಂದು ನ್ಯೂ ಎನರ್ಜಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ನಾನು ನಿಂತರೆ ಗೆಲ್ಲಬೇಕು ಅಂತಂದು, ನಾನು ಯಾರು ಇನ್ನೊಬ್ಬರನ್ನ ಸೋಲಿಸ್ಬೇಕು ಸುಮ್ಮನೆ ಹಂಗಲ್ಲ. ನಾನು ಕೆಲಸಗಾರ, ನಾನು ಬೀದಿ ಹಿಡಿದು ಬೂತ್ ಮಟ್ಟದಲ್ಲಿ ಮನೆ ಓಡಾಡಿ ಕೆಲಸ ಮಾಡೋಂಥನು, ಗೆಲ್ಲೇಬೇಕು ಅಂತಂದು ಎಲೆಕ್ಷನ್ ಮಾಡ್ತೀನಿ. ಹಗಲು ರಾತ್ರಿ ಹಾರ್ಡ್ ವರ್ಕರು. ನಾನು 16 ಗಂಟೆ 18 ಗಂಟೆ ಕೆಲಸ ಮಾಡೋದಕ್ಕೂ ರೆಡಿ, ಯಾಕಂದರೆ ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರೋಂಥದ್ದು. ಸೊ ಐ ಥಿಂಕ್ ವಂಡರ್ಫುಲ್ ಎಲೆಕ್ಷನ್ ಆಗುತ್ತೆ, ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ ಸ್ಟೇಟಲ್ಲಿ. ಎಲ್ಲಿ ಯಾರ್ಯಾರು ಯೂತ್ ಇದ್ದಾರೆ, ರಾಜಕಾರಣದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಒಳ್ಳೊಳ್ಳೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ, ಅವರಿಗೆಲ್ಲ ಒಂದು ಸ್ಟ್ರಾಂಗ್ ಪಾಸಿಟಿವ್ ಮೆಸೇಜ್ ಹೋಗ್ತದೆ. ನಾವು ಈ ಥರ ದಾವಣಗೆರೆ ಬೈ ಎಲೆಕ್ಷನ್ ಥರ ನೆಕ್ಸ್ಟ್ 28ರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೋರಾಟ ಮಾಡೋಣ ಅನ್ನೋದು. ಮತ್ತು ಆಮೇಲೆ ಒಂದು ಮಾತು ಹೇಳಿದ್ರಿ, ಈ ಕಾಂಗ್ರೆಸ್ಸಲ್ಲಿ ಹಿಂಗೆ ಆಗ್ತಾ ಇದೆ ಅಂತ. ಗುಡ್ ಡೆವಲಪ್ಮೆಂಟ್, ವೆರಿ ಗುಡ್ ಡೆವಲಪ್ಮೆಂಟ್. ಪ್ರಜಾಪ್ರಭುತ್ವ ಅಂತಂದಾಗ ಈ ಥರ ಹಲವಾರು ಆಯ್ಕೆಗಳು, ಆಪ್ಷನ್ಸ್ ಇರಬೇಕು ಜನಗಳ ಮುಂದೆ. ಆಮೇಲೆ ಹಲವಾರು ಕಡೆಗಳಿಂದ ಡಿಮ್ಯಾಂಡ್ ಬರಬೇಕು. ಅಂದರೆ ಇದುವರೆಗೂ ಧ್ವನಿ ಇಲ್ಲದೇ ಇರೋರು ಕೂಡ ಈಗ ಧೈರ್ಯ ಬಂದಿದೆ ಕೇಳೋದಕ್ಕೆ, ಮುಂಚೆ ಇರಲಿಲ್ಲ. ಅದು ಬಂದಿದೆ ಅಂತಂದರೆ ಜನಗಳಿಗೆ ಸಂವಿಧಾನದ ಬಗ್ಗೆ ಅರಿವು ಬಂದಿದೆ, ಅವರವರ ಹಕ್ಕುಗಳ ಬಗ್ಗೆ ಅರಿವು ಬಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ದಾವಣಗೆರೆಯಲ್ಲಿ ಐ ಥಿಂಕ್ ಅದಕ್ಕೆಲ್ಲ ಟ್ರಿಗರು ನಂದು 28 ಎಲೆಕ್ಷನ್ ಅನ್ಕೊತೀನಿ ನಾನು. ಯಾಕಂದರೆ ಯಾರು ಕೇಳಿರಲಿಲ್ಲ ಟಿಕೆಟ್ ಅಲ್ಲಿ ಹೋಗಿ. ಅಲ್ಲಿ ಜನ ಏನು ಹೇಳ್ತಾರೆ, ಬ್ಯಾನರ್ ಹಾಕೋದಕ್ಕೆ ಎದುರ್ತಿದ್ರಂತೆ, ಕಿತ್ತಾಕ್ಬಿಡೋರು ಬ್ಯಾನರು, ಹಂಗೆ ಯಾರೋ ಬಂದರೆ ಕರೆಸಿ ಎದುರಿಸಿ ಓಡಿಸ್ಬಿಡೋರಂತೆ. ಸೊ ಐ ಥಿಂಕ್ 24 ಲೋಕಸಭಾ ಚುನಾವಣೆ ಅದು ಒಂದು ರೀತಿ ಟ್ರಿಗರ್ ಪಾಯಿಂಟ್ ಆಗಿದೆ. ತುಂಬ ಜನಕ್ಕೆ ಧೈರ್ಯ ಬಂದಿದೆ ಕೇಳಬೇಕು ಅಂತ. ಆಮೇಲೆ ನ್ಯಾಯಯುತವಾಗಿ ಅವರ ಹಕ್ಕನ್ನು ಅಲ್ಲಿ ಕೇಳ್ತಾ ಇದ್ದಾರೆ, ಒಳ್ಳೆ ಡೆವಲಪ್ಮೆಂಟ್. ಸರ್, BJP ಟಿಕೆಟ್ ಸಿಕ್ಕಿದ್ರೆ ಒಂದು ಮಾತಿದೆ, ಮುಸ್ಲಿಂ ವೋಟ್ ಬ್ಯಾಂಕ್ ನಮ್ಮಿಂದ ದೂರವಾಗುತ್ತೆ, ಮುಸ್ಲಿಮರು BJP ಸಿಂಬಲ್ಗೆ ವೋಟ್ ಹಾಕಲ್ಲ ಅಂತ. ಯಾಕಂದರೆ ಒಂದು ಬಿಂಬಿತ ಆಗಿರುವಂತಹದ್ದು ಮುಸ್ಲಿಂ ಅಲ್ಪಸಂಖ್ಯಾತರ ವಿರೋಧಿ ಅನ್ನುವಂಥದ್ದು. ನಿಮಗೆ BJP ಟಿಕೆಟ್ ಸಿಕ್ಕಿದ್ರೆ ಮುಸ್ಲಿಂ ಸಮುದಾಯ ನಿಮ್ಮ ಪರವಾಗಿ ಯಾವ ರೀತಿ ನಿಲ್ಲುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ? ಅಲ್ಲಿ ಮುಸ್ಲಿಂ ಸಮಾಜದವರು ಮತ್ತು ಲೀಡರ್ಸು ಇವತ್ತು ನನ್ನ ವ್ಯಕ್ತಿತ್ವ ನೋಡಿದ್ದಾರೆ. ಅಲ್ಲಿ ನಾನು ನನ್ನ ಪರ್ಸ್ನಾಲಿಟಿ ಅವರು ಅಬ್ಸರ್ವ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಜೊತೆ ಅನನ್ಯವಾಗಿ ಆತ್ಮೀಯತೆಯಿಂದ ಇರೋದ್ರಿಂದ ಅವ್ರಿಗೆ ಗೊತ್ತು ಪ್ಯೂರ್ಲಿ ಸೆಕ್ಯುಲರ್ ಇಂಡಿವಿಜುವಲ್ ಅಂತಂದು, ಯಾವುದೇ ಡಿಸ್ಕ್ರಿಮಿನೇಟ್ ಮಾಡಲ್ಲ. ನಮ್ಮ ಮನೆ ಯಾರೇ ಬಂದರೂ ಕೂಡ ಜಾತಿ ಧರ್ಮ ಏನೂ ಕೇಳ್ದಂಗೆ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಸಹಾಯ ಮಾಡ್ತಾಯಿದ್ದೀನಿ. ಅವ್ರ ಮದುವೆಗಳಿಗೆ, ಅವ್ರ ಕಾರ್ಯಕ್ರಮಗಳಿಗೆ, ಬಿಯಾಂಡ್ ಪಾಲಿಟಿಕ್ಸ್ ಇದನ್ನು ರೆಗ್ಯುಲರಾಗಿ ಮಾಡ್ಕೊಂಬಂದಿದ್ದೀವಿ. ಸೊ ಹಾಗಾಗಿ ಐ ಥಿಂಕ್ ಈ ಎಲೆಕ್ಷನ್ನಲ್ಲಿ ಸರ್ಪ್ರೈಸ್ ಆಗ್ಬೋದು ಬೇರೆಯವರಿಗೆ.
ಒಂದು ಒಂದು ಗಣನೀಯ ಸಂಖ್ಯೆಯಲ್ಲಿ ಏನು ಮುಸ್ಲಿಂ ಬ್ರದರ್ಸ್ ಇದ್ದಾರೆ, ಬಾಂಧವರಿದ್ದಾರೆ. ಐ ಥಿಂಕ್ ಅವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ಅಲ್ಲಿ ಒಪಿನಿಯನ್ನು ಹಂಗೆ ಇದೆ. ಇನ್ಫ್ಯಾಕ್ಟ್ ಆ ಕಡೆಯವರು ಬಂದು ಮಾತಾಡಿದ್ದಾರೆ, ಹೇಳಿದ್ದಾರೆ ನಿಮಗೆ ಸಿಕ್ತು ಅಂತಂದರೆ ನಮಗೆ ಪಾಸಿಟಿವ್ ಅಂತಂದು ಹೇಳಿದ್ದಾರೆ. ಸರ್, ಯುವ ನಾಯಕತ್ವ ಬಂದಾಗ ಒಂದು ಹೊಸ ರೆವಲ್ಯೂಷನ್ ಬರುತ್ತೆ. ಕ್ಷೇತ್ರದಲ್ಲಿ ನಾವು ಈ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರವನ್ನು ಈ ರೀತಿ ಡೆವಲಪ್ ಮಾಡಬೇಕು, ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಇಂತಹ ಸಮಸ್ಯೆಗಳಿವೆ, ಈ ಸಮಸ್ಯೆಗೆ ಶಾಶ್ವತ ಕಾಯಕಲ್ಪ ಕೊಡಬೇಕು ಅನ್ನುವಂತಹದ್ದು. ನೀವು ಕ್ಷೇತ್ರದವರೇ ಆಗಿರೋದ್ರಿಂದ ಪ್ರಮುಖವಾಗಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ, ಯಾವ ಸಮಸ್ಯೆಗೆ ನೀವು ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತಹ ಒಂದು ಆಂಬಿಷನ್ ಇಟ್ಕೊಂಡಿದ್ದಾರೆ. ಸೊ ದಾವಣಗೆರೆ ದಕ್ಷಿಣ ಒನ್ ಆಫ್ ದ ಪೋರೆಸ್ಟ್ ರೀಜನ್ಸ್ ಇನ್ ದಿ ಡಿಸ್ಟ್ರಿಕ್ಟ್. ಅಂದರೆ ತುಂಬ ಬಡವರುಗಳು ಇರೋಂಥದ್ದು, ಶೋಷಿತ ವರ್ಗದವರು ವಾಸ ಮಾಡುತ್ತಿರುವಂಥ ಒಂದು ಪ್ರದೇಶ ಅಲ್ಲಿ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗದೇ ಇರೋವಂಥದ್ದು, ಹಾಗೆಯೇ ಅವಕಾಶಗಳು ಸಿಗದೇ ಇರೋದು. ಅಲ್ಲೆಲ್ಲ ಏನಂದರೆ ಡೈಲಿ ವೇಜ್ ಲೇಬರರ್ಸು, ಗ್ಯಾರೇಜಲ್ಲಿ ಕೆಲಸ ಮಾಡೋವಂಥದ್ದು, ಬಣ್ಣ ಹೊಡೆಯೋದು, ಆಟೋ ಡ್ರೈವರ್ಸು, ಆ ಥರ ಡೈಲಿ ವೇಜ್ ಏನಿರ್ತದಲ್ಲ ಆ ರೀತಿ ಮಂಡಕ್ಕಿ ಬಟ್ಟೆಗಳು ಅಂತೆಲ್ಲ ಬರ್ತದೆ. SC ST ಸಮಾಜ ದೊಡ್ಡದಾಗಿದೆ. ಆಮೇಲೆ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಲ್ಲಿ. ನನ್ನ ವಿಷನ್ ಆ ಕ್ಷೇತ್ರಕ್ಕೆ ಏನಪ್ಪ ಅಂತಂದರೆ ಅಪ್ಲಿಫ್ಟಿಂಗ್ ಥ್ರೂ ಎಜುಕೇಷನ್, ಶಿಕ್ಷಣದ ಮೂಲಕ ಅವ್ರನ್ನ ಮೇಲೆತ್ತಬೇಕು ಅಂತಂದು. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅವರು ಕೂಡ ನವೋದಯ ಸ್ಕೂಲ್ಗಳಿಗೆ, ಸೈನಿಕ್ ಸ್ಕೂಲಿಗೆ, ಕೇಂದ್ರೀಯ ವಿದ್ಯಾಲಯಕ್ಕೆ ಅಂಥ ಶಾಲೆಗಳಿಗೆ ಹೋಗಬೇಕು. ಮತ್ತು ಅಲ್ಲಿ ಹೊಸ ಶಾಲೆಗಳು ಬರಬೇಕು. ಅಲ್ಲಿ ಶಾಲೆಗಳೇ ಇಲ್ಲ. ಅಲ್ಲಿ ಒಂದು PU ಕಾಲೇಜ್ ಇಲ್ಲ, ಹೆಣ್ಮಕ್ಳಿಗೆ ಡಿಗ್ರಿ ಕಾಲೇಜ್ ಇಲ್ಲ. ಆ ಭಾಗದಲ್ಲಿ ಒಂದು ಕ್ಷೇತ್ರ ಆದರೂ ಅದರದ್ದೇ ಆದಂಥ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಲ್ಲ ಅಲ್ಲಿ. ಅವರೆಲ್ಲ ಈ ಕಡೆ ಹಳಿ ದಾಟಿ ಬರ್ಬೇಕಂತ ಹೇಳ್ತಾರೆ, ಈ ಕಡೆ ಏನು ನಾರ್ತ್ ಇದೆಯಲ್ಲ ಅಲ್ಲೆಲ್ಲ. ಆಮೇಲೆ ಅಲ್ಲಿ ಸ್ಕಿಲ್ಡ್ ಲೇಬರರ್ಸ್ ಭಾಳ ಜನ ಇದ್ದಾರೆ. ಅವ್ರಿಗೆ ಬೇಕಾದಂಥ ಸ್ಕಿಲ್ ಅಪ್ಗ್ರೇಡೇಷನ್ ಪ್ಲಸ್ ಇಂಡಸ್ಟ್ರೀಸ್ ಅವಕಾಶಗಳು ಅವೆಲ್ಲ ಇಲ್ಲ. ಸೊ ನನ್ನ ಆಮೇಲೆ ಕ್ಲೀನ್ಲಿನೆಸ್ ಅಲ್ಲೆಲ್ಲ ಹೈಜೀನ್ ಇಗ್ನೋರ್ ಮಾಡಿದ್ದಾರೆ, ನೆಗ್ಲೆಕ್ಟ್ ಮಾಡಿದ್ದಾರೆ ಅಲ್ಲೆಲ್ಲ. ಆಮೇಲೆ ಪಾರ್ಕುಗಳಿಲ್ಲ ಅಲ್ಲಿ. ಕ್ವಾಲಿಟಿ ಲೈಫ್ ಲೀಡ್ ಮಾಡೋದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅಂತವೆ ಅಲ್ಲಿ. ಪಾಪ ಅಲ್ಲಿ ಜನನು ಬೆಳಗ್ಗೆ ವಾಕ್ ಹೋಗ್ಬೇಕಲ್ವ. ಅಲ್ಲಿರೋ ಭಾಗಗಳು ಡೆವಲಪ್ ಆಗಿ ರಾತ್ರಿ ಹೊತ್ತು ಧೈರ್ಯದಿಂದ ಓಡಾಡೋದಿರ್ಬೋದು, ಊಟ ಆದಮೇಲೆ ವಾಕ್ ಹೋಗೋಂಥದ್ದು. ಸೊ ಈ ರೀತಿ ಪರಿಸರ ಇಲ್ಲ ಅಲ್ಲಿ. ಆಮೇಲೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಷನ್ ಆ್ಯಂಡ್ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಅವೆಲ್ಲ ಆಗ್ತಾಯಿದೆ. ಅವನ್ನೆಲ್ಲ ಅಡ್ರೆಸ್ ಮಾಡಬೇಕು. ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಬಟ್ ಅದನ್ನು ನನಗೆ ಕೆಲಸ ಮಾಡೋದಕ್ಕಂತಲೇ ಬಂದಿರೋದ್ರಿಂದ, ಬೇರೆ ಕೆಲಸ ಇಲ್ಲದಿರೋದ್ರಿಂದ ಭಾಳ ಆಸಕ್ತಿಯಿಂದ, ಮೋರ್ ದೆನ್ ಎನಿಥಿಂಗ್ ಎಂಪತಿಯಿಂದ, ಅಂದರೆ ಒಂದು ಸಹಾನುಭೂತಿ ಅಥವಾ ಅನುಭೂತಿ ಅಂತ ಹೇಳ್ಬೋದು, ಅದನ್ನು ಸೆಂಟ್ರಲಾಗಿ ಇಟ್ಕೊಂಡು ಕೆಲಸ ಮಾಡಬೇಕಂತಿದ್ದೀನಿ. ಎಲ್ಲರನ್ನೂ ಸಮಾನವಾಗಿ ಕಂಡು ಅವರ ಒಂದು ಬದುಕು ಒಂದು ಶಿಕ್ಷಣದ ಮೂಲಕ ಒಂದು ಅವರೇ ಜೀವನ ಕಟ್ಕೊಳ್ಳೋ ರೀತಿಯಲ್ಲಿ ಒಂದು ಕೊಡಬೇಕು ಅಂತಂದು. ಸೊ ಐ ಥಿಂಕ್ ಅದು ಶಾಶ್ವತ ಪರಿಹಾರ. ನೀವು ನೋಡಿ ನಮ್ಮ ದೇಶ ತುಂಬ ಇವತ್ತು ಅಸಮಾನತೆ ಅನ್ನೋದು ಬೈ ಡಿಸೈನ್. ಅದು ಈ ಪ್ರಬಲ ರಾಜಕಾರಣಿಗಳು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ತನಕ ಅಸಮಾನತೆ ಇರುತ್ತೆ ಅಲ್ಲಿ ತನಕ ಅವ್ರಿಗೆ ಇಂಪಾರ್ಟೆನ್ಸ್ ಸಿಗ್ತದೆ. ಎಲ್ಲಿ ತನಕ ಅಸಮಾನತೆ ಆಗಿರ್ತದೋ ಅಲ್ಲಿ ತನಕ ಅವ್ರು ಸೂಪರ್ ರಿಚ್ ಆಗಿರ್ಬೋದು. ಅಸಮಾನತೆ ಇದ್ದಷ್ಟು ಹಿಂಬಾಲಕರು ಜಾಸ್ತಿ ಆಗ್ತಾರೆ. ಅಸಮಾನತೆ ಇದ್ದಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಈ ಉದಾರತೆ ತೋರಿಸ್ತಾರೆ, ಜನರಾಸಿಟಿ. ನಾನು ನಿಮ್ಮ ಜೊತೆ ಇದ್ದೀನಿ, ಹೆಗಲ ಮೇಲೆ ಕೈ ಹಾಕೊಳ್ಳೋದು. ಆ ಸಂದರ್ಭಗಳು ಬರಬೇಕಂದ್ರೆ ಇಲ್ಲಿ ಬಡವರು ಇರಬೇಕು ಆ ಕ್ಷೇತ್ರದಲ್ಲಿ. ಇವ್ರಿಗೆ ಖುಷಿಯಾಗ್ಬಿಡ್ತದೆ, ನಮ್ಮ ಕೈ ಹಾಕಿದ್ರು, ಚೆನ್ನಾಗಿ ನೋಡ್ಕೊಂಡ್ರು, ಕರೆದ್ರು, ಮಾತಾಡಿಸಿದ್ರು, ಕೂರಿಸಿ ಊಟ ಮಾಡಿಸಿದ್ರು ಅಂತ. ಎಲ್ಲ ಡೆವಲಪ್ ಆಗಿದ್ದರೆ ಅದು ಉತ್ತರಕ್ಕೆ ಬರ್ರಿ ಯಾವ ಕೇರ್ ಮಾಡಲ್ಲ. ಯಾಕಂದರೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಬಿಸ್ನೆಸ್ಮೆನ್ಗಳು ಎಲ್ಲ ಇದ್ದಾರೆ. ಇವೆಲ್ಲ ಬೇಕಿಲ್ಲ. ನಾನು ದುಡ್ಕೊಂಡು ತಿಂತೀನಿ, ನಿನ್ನ ಪಡಿ ನೀರು, ನನ್ನ ಪಡಿಗೆ ನಾನು ಇರ್ತೀನಿ ಅಂತ. ಅಂಥ ಸಮಾಜ ನಮಗೆ ಬೇಕು. ಸ್ವಾಭಿಮಾನದಿಂದ ಪ್ರತಿಯೊಂದು ಮನೆಯಲ್ಲೂ ಯಾರ ಮನೆ ಮುಂದೆನೂ ಕಾಯಬಾರ್ದು ಅವ್ರದ್ದು, ಯಾರ ಮನೆ ಮುಂದೆನೂ ಹೋಗಿ ಸಲಾಮ್ ಹೊಡಿಬಾರ್ದು. ಅಷ್ಟೊಂದು ಸರ್ಕಾರದ ಹತ್ರ ದುಡ್ಡು ಇರ್ತದೆ. ಆ ದುಡ್ಡು ನ್ಯಾಯಯುತವಾಗಿ ಅವ್ರಿಗೆ ಹೋಗಬೇಕು. ಆ ಕೆಲಸನ ನಾವು ನಮಗೆ ತೃಪ್ತಿ ಕೊಡೋ ರೀತಿಯಲ್ಲಿ, ಅವರಿಗೆ ತೃಪ್ತಿ ಸಿಗೋ ರೀತಿಯಲ್ಲಿ ಮಾಡಿದರೆ ಐ ಥಿಂಕ್ ಅದು ನಾವು ನಮ್ಮ ಸಂವಿಧಾನಕ್ಕೆ ಮಾಡಿದಂಥ ಒಂದು ಗೌರವ ಅಂತ ನನ್ನ ಭಾವನೆ. ಆ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ರಾಜಕಾರಣಕ್ಕೆ. ಸರ್, ನೀವೊಬ್ಬರು ಎಜುಕೇಷನಿಸ್ಟ್ ಆಗಿರೋದ್ರಿಂದ ಒಂದು ಪ್ರಶ್ನೆ, ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ ಅನ್ನುವಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ ಏನು ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಸಿಗುವಂತಹ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ವೆಲ್ ಟ್ರೈನ್ಡ್ ಟೀಚರ್ಸ್ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ದೊಡ್ಡ ಮಟ್ಟದಂತಹ ಜ್ಞಾನ ಇರುವಂತಹ ಶಿಕ್ಷಕರಿದ್ದರೂ ಸಹ ಯಾಕೆ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ? ಸೊ ಇದು ನಮ್ಮ ದೇಶದಲ್ಲಿ ಆಗ್ತಿರುವಂಥ ದೊಡ್ಡ ದುರಂತ ಇದು. ಸರ್ಕಾರಿ ಶಾಲೆಗಳು ಪ್ರತಿದಿನ ಒಂದು 5-6 ಸರ್ಕಾರಿ ಶಾಲೆಗಳು ಕರ್ನಾಟಕದಲ್ಲಿ ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣ ಸರ್ಕಾರದ ನೀತಿಗಳು, ಎಲ್ಲ ಪಕ್ಷದ ಸರ್ಕಾರದ ನೀತಿಗಳು. ಅನ್ಲಿಮಿಟೆಡ್ ಪ್ರೈವೇಟ್ ಸ್ಕೂಲ್ ನೀವೆಲ್ಲಾದರೂ ಓಪನ್ ಮಾಡ್ಬೋದು.
ಮೆಜಾರಿಟಿ ಯಾರು ಇರ್ತಾರೆ ಈ ರಾಜಕಾರಣಿಗಳು ಚೇಲಗಳು ಇರ್ತಾರೆ, ಅವರನ್ನು ಸಾಕೊಂಡಿರೋಂಥ ಸಣ್ಣ ಸಣ್ಣವ್ರು ಇರ್ತಾರೆ. ಆಮೇಲೆ ಕೆಲವ್ರಿಗೆ ಇರ್ತದೆ, ಇಂಟ್ರೆಸ್ಟ್ ಇರುತ್ತೆ, ಒಳ್ಳೆ ಸ್ಕೂಲ್ ಓಪನ್ ಮಾಡಬೇಕಂದ್ರೆ. ದರ್ ಇಸ್ ನಥಿಂಗ್ ರಾಂಗ್. ಅನ್ರೆಗ್ಯುಲೇಟೆಡ್ ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್ನು. ಸೊ ಸಹಜವಾಗಿ ನಮ್ಮೂರಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ನಡೀತಾ ಇರ್ತದೆ, ಒಂದು 500 ಜನ ಮಕ್ಕಳಿರ್ತಾರೆ. ಅಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಯಾರೋ ಒಂದು ಕಾನ್ವೆಂಟು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಓಪನ್ ಮಾಡ್ತಾರೆ. ಇವತ್ತು ಪೇರೆಂಟ್ಸ್ ತಲೆಯಲ್ಲಿರೋದೇನು, ಇಂಗ್ಲೀಷ್ ಕಲಿತ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ಬಿಡ್ತಾರೆ. ಸೊ ಅವರಿಗೆ ನರ್ಸರಿ LKG UKG ಇರ್ತದೆ, ಅಲ್ಲಿ ಕಳಿಸ್ತಾ ಇದ್ದಾರೆ. ಎರಡನೇದು, ಇನ್ವೆಸ್ಟ್ ಮಾಡ್ತಾಯಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮದು GDP ಪ್ರಕಾರ 1.6% ಇನ್ವೆಸ್ಟ್ಮೆಂಟ್ ಎಜುಕೇಷನ್ನಲ್ಲಿ, ಅದು 6% ಇರಬೇಕು. ನೀವು ಫಿನ್ಲ್ಯಾಂಡು, ನೆದರ್ಲ್ಯಾಂಡು, ಆಸ್ಟ್ರೇಲಿಯಾ, ಜಪಾನಿಗೆ ಹೋಲಿಸ್ಕೊಂಡ್ರೆ ನಮ್ಮದು 1.6%. ನಾವು ಎಜುಕೇಷನ್ಗೆ ದುಡ್ಡೇ ಹಾಕಲ್ಲ ನಾವು. ಆ ಮಕ್ಕಳು ಅವರು ಕೂಡ ಈ ದೇಶದ ಮಕ್ಕಳು. ಈಗ ನನ್ನ ಮಗ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾನೆ ಅಂತಂದರೆ ಹಳ್ಳಿ ಮಕ್ಕಳು ಕೂಡ ಅದೇ ರೀತಿ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು. ಈ ಅಸಮಾನತೆ ಯಾಕೆ? ಸರ್ಕಾರದ ನಿರ್ಲಕ್ಷ್ಯ ಅಂತಂದು ಮೇನ್ ಇರೋವಂಥದ್ದು. ಐ ಥಿಂಕ್ ಅಗೇನ್ ಇದು ಬೈ ಡಿಸೈನ್ ಅಂತಂದು ನನಗೆ ಕೇಳಿದೆ. ನೀವು ಆ ಥರ ಶಿಕ್ಷಣದಿಂದ ವಂಚಿತರಾದರೆ, ಶಿಕ್ಷಣ ಪಡೆದೇ ಇದ್ದಾಗ ಏನಾಗ್ತಾರೆ, ಇವರು ಹಿಂಬಾಲಕರಾಗಿ ಇರ್ತಾರೆ. ಇವರಿಗೆ ಬೇಕಾದಂಥ ಏನು ಕೆಲಸ ಮಾಡಿಸ್ಕೊಳ್ಳೋಕೆ ಒಂದು ವರ್ಕ್ ಫೋರ್ಸ್ ಬೇಕು, ಅದು ಅಲ್ಲಿ ಸೃಷ್ಟಿ ಆಗ್ತದೆ. ಹಂಗಿರಬಾರ್ದು ಅದು. ಸೊ ಅದಕ್ಕೂ ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀನಿ. ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ನನ್ನ ಕೈಲಿ ಏನೇನು ಸಾಧ್ಯ ನಾವು ಇಂಡಿವಿಜುವಲಾಗಿ ಮಾಡ್ತಾಯಿದ್ದೀವಿ. ಅಲ್ಲಿ ಇಲ್ಲಿ ಡೆಸ್ಕ್ ಕೊಡಿಸೋಂಥದ್ದು, ಡಿಜಿಟಲ್ ಬೋರ್ಡ್ ಕೊಡಿಸೋಂಥದ್ದು, ಮಕ್ಕಳಿಗೆ ಏನೇನು ಫೆಸಿಲಿಟಿ ಬೇಕದು, ಮೋರ್ ದೆನ್ ದಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಅದಕ್ಕೆ ಐ ಥಿಂಕ್ ರಾಜಕಾರಣದಲ್ಲಿ ಶಿಕ್ಷಣ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಪ್ರೀತಿ ಇರೋಂಥವ್ರು, ಸರ್ಕಾರಿ ಶಾಲೆಗಳ ಬಗ್ಗೆ ನಿಜವಾದ ಅಭಿಮಾನ ಇರೋಂಥವ್ರು. ನೀವು ಭಾಳ ಒಳ್ಳೆ ಮಾತು ಹೇಳಿದ್ರಿ. ದ ಮೋಸ್ಟ್ ಟ್ಯಾಲೆಂಟೆಡ್ ಟೀಚರ್ಸ್ ಇರೋಂಥದ್ದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ. ನಾನು ಒಂದೊಂದು ಸರಿ ಅವರ ನಾಲೆಡ್ಜು, ಅವರ ಕೆಲವೊಬ್ಬರು ಟೀಚರ್ ಪ್ಯಾಷನ್ ನೋಡಿ ನನಗೆ ಭಾಳ ಆಶ್ಚರ್ಯ ಆಗಿದೆ. ಅವರಿಗೆ ಸಪೋರ್ಟ್ ಇಲ್ಲ, ಅವ್ರಿಗೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಸೊ ಐ ಥಿಂಕ್ ಸರ್ಕಾರದ ಒಂದು ಪ್ರಯಾರಿಟೀಸೇ ಬೇರೆ ಕಡೆ ಇರ್ತದೆ. ಸರ್, ಫೈನಲಿ ಸರ್, ಇವಾಗ ಸದ್ಯದ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣಕ್ಕೆ ದೊಡ್ಡ ಮಟ್ಟದಾದಂತಹ ಒಂದು ರೀತಿಯಾದಂತಹ ಫೈನಾನ್ಷಿಯಲ್ ಬೇಸ್ಮೆಂಟ್ ಇರುತ್ತೆ. ಯುವ ನಾಯಕರು ಬಂದಂತಹ ಸಂದರ್ಭದಲ್ಲಿ ಜನಬೆಂಬಲ ಇರುತ್ತೆ, ದೊಡ್ಡ ಮಾಸ್ ಲೀಡರ್ಶಿಪ್ ಇರುತ್ತೆ. ಕುಟುಂಬ ರಾಜಕಾರಣ ಹಾಗೂ ಹಣಬಲದ ಮಧ್ಯೆ ಯುವ ನಾಯಕತ್ವ ಯಾವ ರೀತಿಯಾಗಿ ಅವರಿಗೆ ಟಕ್ಕರ್ ಕೊಡುತ್ತೆ ಅಂತ ನಿಮ್ಮ ಒಂದು ನಿಮ್ಮ ವಿಚಾರದಲ್ಲಿ ಬಂದಿರುವಂಥದ್ದು? ನನಗೆ 43,000 ಓಟ್ ಬಂದ ಧೈರ್ಯ ಬಂತು ನನಗೆ. ಸೊ ಇಷ್ಟೊಂದೆಲ್ಲ ಓಟ್ ಬಂದಿದೆ ಅಂತಂದಮೇಲೆ ನಾವು ಕಂಟಿನ್ಯೂ ಮಾಡ್ಬೋದು. ಜನ ದುಡ್ಡು ಅಪೇಕ್ಷೆ ಪಡಲ್ಲ. ಯಾರೂ ತಮ್ಮಾಗಿ ಬಂದು ಕರಪ್ಟ್ ಆಗಿರೋದಿಲ್ಲ. ಈ ರಾಜಕಾರಣಿಗಳು ಅವನ್ನ ಕರಪ್ಟ್ ಮಾಡಿರ್ತಾರೆ. ನೀವು ಕೆಲಸ ಮಾಡದೇ ಇದ್ದಾಗ, ಅಭಿವೃದ್ಧಿ ಕೊಡದೇ ಇದ್ದಾಗ, ಆ ವೋಟಿಂಗ್ ಮೊಮೆಂಟ್ ಬಂದಾಗ ನಿಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾವ್ರಿ. ನೀವು ಆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತೀರಿ. ಆಮೇಲೆ ಇನ್ನೊಬ್ಬರಿಗೆ ಆಯ್ಕೆ ಕೊಡೋದಂಗೆ ನೀವೇ ಟಿಕೆಟ್ ತೊಗೊಂಬಂದು ದುಡ್ಡಿನ ಬಲದಿಂದ ನೀವು ಗೆಲ್ಲೋ ಒಂದು ಚಾಡಿ, ಅದನ್ನು ನೀವು ರೂಢಿ ಮಾಡಿಬಿಟ್ಟಿದ್ದೀರಿ. ಸೊ ಜನಕ್ಕೆ 5 ವರ್ಷ ಅಭಿವೃದ್ಧಿ ಸಿಕ್ಕಿರಲ್ಲ, ಬೇರೆ ಆಯ್ಕೆ ಇಲ್ಲ ಎದುರಿಗೆ, ಮತ್ತೆ ಅವನಿಗೆ ಓಟ್ ಹಾಕಬೇಕು. ಸೊ ಸುಮ್ಮನೆ ಯಾಕೆ ನನ್ನ ಓಟು ಉಚಿತವಾಗಿ ಹಾಕಬೇಕು? ಆ ಮೂಮೆಂಟಲ್ಲಿ ಏನು ಸಿಗ್ತದೆ ಅದನ್ನು ತಗೊಂಡು ಓಟ್ ಹಾಕೋಣ ಅನ್ನೋ ಒಂದು ಪರಿಪಾಠ. ನಾನು ಜನಗಳನ್ನ ಯಾವ ಕಾರಣಕ್ಕೂ ಬೈಯಲ್ಲ. ನಾನು ಬೈ ಡಿಫಾಲ್ಟ್, ಬೈ ನೇಚರ್ ಯಾರು ಕರಪ್ಟ್ ಅಲ್ಲ, ಎಲ್ಲರೂ ಭಾಳ ಒಳ್ಳೆ ಜನಗಳೇ. ಇವರು ಆ ರೀತಿ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದಾರೆ ಕರಪ್ಟಾಗಿ. ಸೊ ಐ ಥಿಂಕ್ ಒಳ್ಳೆ ವ್ಯಕ್ತಿಗಳು, ಯುವ ನಾಯಕರು ಹಿಂಗೆಲ್ಲ ಬಂದಾಗ, ಹೊಸಬ್ರಿಗೆ ಅವಕಾಶ ಕೊಟ್ಟಾಗ, ಕೆಲಸ ಮಾಡೋರಿಗೆ ಅವಕಾಶ ಕೊಟ್ಟಾಗ ಜನಗಳು ಬದಲಾಗ್ತಾರೆ. ಈ ಒಂದೇನು ದುಡ್ಡಿನ ಒಂದು ಹೊಳೆ ಹರಿತಾ ಇದೆಯಲ್ಲ, ಐ ಥಿಂಕ್ ಅದು ಕೂಡ ಖಂಡಿತ ಬದಲಾಗುತ್ತೆ. ನಾನು ಆಶಾಜೀವಿ, ಈ ಆಪ್ಟಿಮಿಸ್ಟ್. ಇದರಲ್ಲಿ ಜನರು ತಮ್ಮನ್ನು ಶಾಸಕರಾಗಿ ನೋಡಬೇಕು ಅನ್ನುವಂತಹ ದೊಡ್ಡ ಕುತೂಹಲ ಇದೆ. ಈ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿದ್ರೆ ನಿಮ್ಮನ್ನು ನಾವು ವಿಧಾನಸಭೆಯಲ್ಲಿ ನೋಡ್ಬೋದಾ? ಟಿಕೆಟ್ ಸಿಕ್ಕರೆ 100% ನೀವು ನೋಡ್ತೀರಿ. ವಿಧಾನಸೌಧದಲ್ಲಿ, ಅಸೆಂಬ್ಲಿನಲ್ಲಿ ಐ ಥಿಂಕ್ ನಮ್ಮ ಭಾಷಣ ಕೇಳಿಸ್ಕೊಳ್ತೀರಿ ಅನ್ನೋ ಒಂದು ಬಲವಾದ ನಂಬಿಕೆ ನನಗಂತೂ ಖಂಡಿತ ಇದೆ. ನನ್ನ ಜನಗಳ ಮೇಲೆ ನನ್ನ ನಂಬಿಕೆ ಇದೆ. GP ವಿನಯ್ ಕುಮಾರ್ ಅವರು ರಾಜಕೀಯದಲ್ಲಿ ಹೊಸ ರೆವಲ್ಯೂಷನ್ ತರಬೇಕು, ರಾಜಕೀಯದ ದೊಡ್ಡ ಮಟ್ಟದ ಬದಲಾವಣೆ ತರಬೇಕು ಅನ್ನುವಂತಹ ಒಂದು ಆಲೋಚನೆ ಇಟ್ಕೊಂಡಿದ್ದಾರೆ. ಎಜುಕೇಷನಿಸ್ಟ್ ಆಗಿ ಸಾಕಷ್ಟು ಅನುಭವ ಇರುವಂತಹ ವಿನಯ್ ಕುಮಾರ್ ಅವರು ರಾಜಕೀಯಕ್ಕೆ ಬಂದು ನಾನು ಏನಾದರೂ ಸಾಧಿಸ್ತೀನಿ ಅನ್ನುವಂತಹ ಮಾತನ್ನು ನಮ್ಮ ಸಂಪೂರ್ಣ ನ್ಯೂಸ್ ಜೊತೆ ಸಂಪೂರ್ಣವಾಗಿ ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ.